ವಂದನೆಗಳು ವಂದನೆಗಳು ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳು ತಿಳಿಸ್ತಾ ಇದ್ದೀನಿ. ವಂದನೆಗಳು ಸರ್. ವಂದನೆಗಳು. ಎಲ್ಲರ ತಲೆ ಬಾಗಿಸ್ರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮಹೋನ್ನತನಾದಂತ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯಾದ ದೇವ, ನಿಮ್ಗೆ ಸ್ತೋತ್ರಗಳು ತಂದೆ. ಈ ಒಂದು ಬೆಳಗಿನ ಜಾವದಲ್ಲಿ ತಂದೆ ನಿಮ್ಮ ಪಾದ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತ ಭಾಗ್ಯವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ನಿಮ್ಗೆ ಸ್ತೋತ್ರಗಳು ತಂದೆ. ನಿಮ್ಗೆ ಕೃತಜ್ಞತೆಗಳು ತಂದೆ. ತಂದೆ, ಯಾವಾಗ್ಲೂ ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ಜೀವಿಸುವಂತ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಸ್ತೋತ್ರಗಳು ತಂದೆ. ಇಲ್ಲಿಯವರೆಗೆ ಹಾಡಿನ ಮೂಲಕ ನಿಮ್ಮನ್ನು ಘನಪಡಿಸಿದ್ದೇವೆ ಎಲ್ಲರೂ ಸೇರಿ. ಅದೇ ರೀತಿಯಲ್ಲಿ ತಂದೆ, ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ಸಭೆಯಾಗಿ ಕೂಡಿರುವಂತ ಎಲ್ಲಾ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ತಂದೆ. ಎಲ್ಲರಿಗೂ ಬೇಕಾದಂತಹ ಆತ್ಮಿಕ ಜ್ಞಾನವನ್ನು ದಯಪಾಲಿಸಿ ತಂದೆ. ಹೇಳುವಾಗ ಜೊತೆಯಾಗಿದ್ದು ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಗೆ, ಆಮೆನ್. ಆಮೆನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಂದನೆಗಳು. ಓಕೆ, ಒಂದು ಪ್ರತ್ಯೇಕವಾದಂತ ಅಂಶವನ್ನು ನಾವು ತಿಳ್ಕೊಳ್ಳೋಣ. ಶಿಲುಬೆಯ ಮೇಲೆ ಕ್ರಿಸ್ತನು ನುಡಿದ 7 ಮಾತುಗಳ ವಿವರಣೆ. ಶಿಲುಬೆಯ ಮೇಲೆ ಕ್ರಿಸ್ತನು ನುಡಿದ 7 ಮಾತುಗಳ ವಿವರಣೆ. ಪ್ರಿಯರ ದೇವರ ಮಕ್ಕಳಿರ, ಒಂದೊಂದು ಮಾತಿನಲ್ಲಿ ಒಂದೊಂದು ಅರ್ಧ ಗಂಟೆ ಇಲ್ಲ 40 ನಿಮಿಷ ಹಾಗೆ ಸಮಯ ಹಿಡಿಯುತ್ತೆ. ಆದ್ರೆ ಈ ಟೈಮ್ ಅಂದ್ರೆ 6 ಗಂಟೆ 10 ನಿಮಿಷ ಒಳಗಡೆ ಬೇಗ ಮುಗಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಶ್ರದ್ಧೆಯಿಂದ ಕೇಳಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಈ ಒಂದು ಸೀಸನ್ ಅಂದ್ರೆ ಈ ಶ್ರಮೆ ದಿನಗಳು, ಎರಡನೇದಾಗಿ ಉಪವಾಸದ ವ್ರತದ ದಿನಗಳು, ಇವು ಪರಿಶುದ್ಧವಾದಂತ ದಿನಗಳು ಅಂತೇಳಿ ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಇದೊಂದು ಆಚರಣೆ ಇದೆ. ಪ್ರಿಯರ ದೇವ್ರ ಮಕ್ಕಳಿರ, ಈ ಒಂದು ಪ್ರತ್ಯೇಕವಾದಂತ ದಿನಗಳು ಅಂತೇಳಿ ಎಲ್ಲಾ ದಿನಗಳು ಪ್ರತ್ಯೇಕವಾದಂತ ದಿನಗಳೇ. ಈ 40 ದಿನಗಳು ಅಂತೇಳಿ ಇದು ಏನಪ್ಪಾ ಅಂದ್ರೆ ಮನುಷ್ಯರು ಪ್ರತ್ಯೇಕವಾಗಿ ನೇಮಿಸ್ಕೊಂಡಿದ್ದಾರೆ ವಿನಃ ಈ ಆಚರಣೆ, ಈ ಒಂದು ಪದ್ಧತಿಗಳು ದೇವ್ರು ನೇಮಿಸಿದ್ ಮಾತ್ರ ಅಲ್ಲ. ಒಂದು ವೇಳೆ ಮಾಡ್ಬೇಕು ಅಂದಾಗ ಒಟ್ನಲ್ಲಿ ದೇವರನ್ನ ಮಹಿಮೆ ಪಡಿಸುವಂತ ಕಾರ್ಯಕ್ರಮ ಇರಬೇಕು. ಟೋಟಲ್ ಈ ಸಮಾಜದಲ್ಲಿ ಈ ಹಬ್ಬದ ದಿನಗಳು, ಇಲ್ಲಾಂದ್ರೆ ಶ್ರಮೆ ದಿನಗಳು, ಇಲ್ಲಾಂದ್ರೆ ಉಪವಾಸದ ದಿನಗಳು, ಓಕೆ, ಏನ್ ಹೇಳ್ಕೊಳ್ತೀವೋ ಹೇಳ್ಕೊಳ್ಳೋಣ, ತೊಂದರೆ ಇಲ್ಲ. ಆದ್ರೆ ಈ ಸಮಯದಲ್ಲಿ, ಇಂಥ ಸಂದರ್ಭದಲ್ಲಿ ದೇವರ ಕಾರ್ಯಕ್ರಮಗಳು ನಡಿಬೇಕು. ಅದು ಆತ್ಮಿಕವಾದಂತ ಕಾರ್ಯಕ್ರಮಗಳು ನಡಿಬೇಕು. ಹೇಗಾದ್ರೂ ಮಾಡಿ ಯೇಸು ಕ್ರಿಸ್ತನ ಪ್ರೀತಿಯ ಜ್ಞಾನವನ್ನ ಸಮಾಜಕ್ಕೆ ತಲುಪಿಸೋದಕ್ಕೆ ಹಬ್ಬದ ಆಚರಣೆ ಮಾಡ್ತೀರಾ, ಇಲ್ಲಾಂದ್ರೆ ಬೇರೆ ಆಚರಣೆಗಳು ಮಾಡ್ತೀರಾ, ಬರ್ತ್ಡೇಗಳು ಮಾಡ್ಕೊಳ್ತೀರಾ, ಓಕೆ, ಇನ್ನು ಯಾವ್ದಾದ್ರು ಕಾರ್ಯಕ್ರಮ ಮಾಡ್ಕೊಂಡಾಗ್ಲೂ ಕೂಡ ತೊಂದರೆ ಇಲ್ಲ. ಪ್ರತಿಯೊಂದು ಕಾರ್ಯದಲ್ಲಿ ತಂದೆಯಾದ ದೇವರನ್ನು, ದೈವ ಕುಮಾರನಾದಂತ ಯೇಸು ಕ್ರಿಸ್ತರನ್ನು, ಪವಿತ್ರ ಆತ್ಮನನ್ನು ಮಹಿಮೆ ಪಡಿಸ್ಬೇಕು. ಅವ್ರ ಬಗ್ಗೆ ಒಂದು ಉನ್ನತವಾಗಿ ತಿಳಿಸ್ಬೇಕು. ತಿಳಿಸೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಪ್ರಿಯರೇ. ಕ್ರಿಸ್ತನು ಅಂದ್ರೆ ಶಿಲುಬೆಯ ಮೇಲೆ ಕ್ರಿಸ್ತನು ನುಡಿದ 7 ಮಾತುಗಳಂದಾಗ ಅವರು ಮರಣಿಸುವಂತಹ ಸಮಯದಲ್ಲಿ ನುಡಿತಾರೆ. ಆದರೆ ನಮ್ಮ ಕ್ರೈಸ್ತ ಸಮಾಜದಲ್ಲಿ ಎಲ್ಲಾ ಮಾತುಗಳಿಗಿಂತ ಅವತ್ತು ಮರಣ ಹೊಂದುವಂತ ಸಮಯದಲ್ಲಿ ಒಂದು ಶ್ರೇಷ್ಠವಾದ ಮಾತು ಮಾತಾಡಿದ್ದಾರೆ ಅಂತೇಳಿ ಅದಕ್ಕೆ ಮಾತ್ರ ಪ್ರತ್ಯೇಕತೆ ಕೊಡ್ತಾ ಇರ್ತಾರೆ. ಅಲ್ಲ, ಪ್ರತಿ ಮಾತುಗಳಲ್ಲಿ ಪ್ರತ್ಯೇಕತೆ ಇದೆ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಪ್ರತಿ ಮಾತಿನಲ್ಲಿ
ಶ್ರೇಷ್ಠತೆ ಇದೆ, ಪ್ರತಿ ಮಾತಿನಲ್ಲಿ ಪ್ರತ್ಯೇಕತೆ ಇದೆ. ಯಾಕಂದ್ರೆ ಆದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ ಅನೇಕ ಪ್ರಶ್ನೆಗಳಿಗೆ ಯೇಸು ಕ್ರಿಸ್ತರ ಒಂದು ಮಾತಿನಲ್ಲಿ, ವಾಕ್ಯದಲ್ಲಿ ಉತ್ತರ ಸಿಗುತ್ತೆ. ಉತ್ತರ ಸಿಗುತ್ತೆ. ಅದೇ ಪ್ರಕಾರ ಶಿಲುಬೆ ಮರಣ ಹೊಂದುವಂತಹ ಸಮಯದಲ್ಲಿ ಕೂಡ ಮಾತನಾಡಿರುವಂತಹ ಆ ಮಾತುಗಳಿಗೆ ಟೋಟಲ್ ಎಲ್ಲ ಓದ್ಬೇಕು. ಓದಿದಾಗ ಎಲ್ಲೋ ಒಂದು ಕಡೆ ನಮ್ಗೆ ಪ್ರಶ್ನೆ ಇದ್ರೆ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಪರಿಹಾರ. ಓಕೆ, ಸಮಯ ವೇಸ್ಟ್ ಮಾಡ್ಕೊಳ್ಳದೆ ಆ ವಾಕ್ಯದಲ್ಲಿ ನಾವು ಹೋಗೋಣ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನವನ್ನು ನಾವು ನೋಡೋಣ. ಲೂಕನ್ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನವನ್ನು ಓದಿ ಪ್ರಿಯರೇ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಾರೆಂಬುದನ್ನು ಅರಿಯರು ಅಂದನು. ಆಮೇಲೆ ಆತನ ಬಟ್ಟೆಗಳನ್ನು ಪಾಲು ಮಾಡಿ ಚೀಟು ಹಾಕಿ. ಸಾಕಮ್ಮ. ನೋಡಿ, ಇಲ್ಲಿ ಎರಡು ಗುಂಪಿದೆ ಪ್ರಿಯರೇ, ಗಮನಿಸ್ಬೇಕು. ಇಸ್ರಾಯೇಲ್ಯರು ಇದ್ದಾರೆ, ಅಂದ್ರೆ ಯಹೂದ್ಯರು ಇದ್ದಾರೆ, ಅದೇ ಪ್ರಕಾರ ರೋಮನರು ಇದ್ದಾರೆ. ಯೇಸು ಕ್ರಿಸ್ತರನ್ನು ರೋಮನರಿಗೆ ಒಪ್ಪಿಸ್ತಾರೆ. ಯಾರು? ಯಹೂದ್ಯರು ರೋಮನರು ಒಪ್ಪಿಸ್ತಾರೆ. ಯಹೂದ್ಯರ ಬಳಿಯಲ್ಲಿ ಯೇಸು ಕ್ರಿಸ್ತರು ಬರ್ತಾರೆ. ಯಹೂದ್ಯರ ಬಳಿಯಲ್ಲಿ ಯಾಕೆ ಬರ್ತಾರೆ ಅಂದ್ರೆ ಮೊಟ್ಟ ಮೊದಲು ಅವರು ಬದಲಾಗ್ಬೇಕು. ಅವರ ಬಳಿಯಲ್ಲಿ ಧರ್ಮಶಾಸ್ತ್ರ ಇದೆ, ಅವರ ಬಳಿಯಲ್ಲಿ ಪ್ರವಾದಿಗಳು ಇದ್ದಾರೆ, ಅವರ ಬಳಿಯಲ್ಲಿ ಓಕೆ ಯಾಜಕರು, ಮಹಾಯಾಜಕರು, ಶಾಸ್ತ್ರಿಗಳು ಇವರೆಲ್ಲರಿದ್ದಾರೆ. ಅವ್ರ ಬಳಿಯಲ್ಲಿ ಮೆಸ್ಸೆಯ ಬರ್ತಾನೆ ಎಂಬುವಂಥದ್ದು ವಚನಗಳು ಕೂಡ ಇರುತ್ತೆ. ಯೇಸು ಪ್ರಭು ಬಂದಾಗ ಕೆಲವರು ಅರ್ಥ ಮಾಡ್ಕೊಳ್ತಾರೆ, ಇನ್ನು ಕೆಲವರು ಅಪಾರ್ಥ ಮಾಡಿಕೊಂಡು ಹೇಗಾದ್ರೂ ಮಾಡಿ ಈ ಮನುಷ್ಯನ ಕೊಂದಾಕ್ಬೇಕು ಅಂತೇಳಿ ಬಂಧಿಸಿ ಓಕೆ ರೋಮನರಿಗೆ ಒಪ್ಪಿಸ್ತಾರೆ. ರೋಮನರಿಗೆ ಯೇಸು ಕ್ರಿಸ್ತರ ಬಗ್ಗೆ ದೊಡ್ಡದಾಗಿ ಪರಿಚಯ ಇಲ್ಲ ಪ್ರಿಯ. ರೋಮನರಿಗೆ, ಯಹೂದ್ಯರಿಗೆ ಬಹಳ ಗೊತ್ತಿದೆ. ಯಾಕೆಂದ್ರೆ ಆತನ ಬಗ್ಗೆ ಪ್ರವಾದನೆಗಳು ಬಹಳ ಇರುತ್ತೆ. ಆದ್ದರಿಂದ ಅವ್ರ ಬಳಿಯಲ್ಲಿ ಗ್ರಂಥನೂ ಇರುತ್ತೆ. ಪ್ರಿಯರ ದೇವ್ರ ಮಕ್ಕಳಿರ ಅಲ್ಲಿ ಅವ್ರ ಬಳಿಯಲ್ಲಿ ಬಂದಿರುವಂತದ್ದು ನಾವು ನೋಡ್ತೀವಿ. ಇವಾಗ ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂತ ಹೇಳ್ತಾರೆ. ಯಾರ ಬಗ್ಗೆ? ಯಹೂದ್ಯರ ಬಗ್ಗೆ ಕ್ಷಮಾಪಣೆ, ಕ್ಷಮಿಸು ಅಂತ ಹೇಳಿದ್ರ, ಅಥವಾ ರೋಮನರ ಬಗ್ಗೆ ಕ್ಷಮಿಸು ಅಂತ ಹೇಳಿದ್ರ ಅಂತ ನೋಡುವಾಗ, ಯಹೂದ್ಯರ ಬಗ್ಗೆ ಕ್ಷಮಿಸು ಅಂತ ಒಂದು ವೇಳೆ ಅಂದಿದ್ರೆ, ಯಹೂದ್ಯರಿಗೆ ಏನ್ರಿ ನಾಶ ಇದೆ ಅಂತ ಆಲ್ರೆಡಿ ಹೇಳಿದ್ದಾರೆ. ಎಲ್ಲಿರುತ್ತೆ ಆ ಮಾತು ಅಂತ ನೋಡುವಾಗ, ಲೂಕನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನದಿಂದ ಹೋದಮ್ಮ. ಲೂಕನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 41. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಹತ್ತು, ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳ್ಕೊಳ್ಳಲಿಲ್ಲವಾದ್ದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ, ನಿನ್ನನ್ನು, ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ, ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು ಅಂದನು. ಸಾಕು, ನಿನ್ನ ಮೇಲೆ ಬರುತ್ತೆ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಕೂಡ ಯೆರೂಸಲೇಮ್ ನಾಶನವನ್ನು ಕುರಿತು, ಯಹೂದ್ಯರ ನಾಶನವನ್ನು ಕುರಿತು ಅನೇಕ ವಚನಗಳು ಬರೆಯಲ್ಪಟ್ಟಿರುತ್ತೆ. ಇವಾಗ ಅವರ ತಪ್ಪುಗಳನ್ನ ಅಲ್ಲಿ ಕ್ಷಮಿಸಿದರೆ ಅವ್ರಿಗೆ ನಾಶ ಬರಕೂಡುದು. ಅವರ ತಪ್ಪುಗಳನ್ನ ಕ್ಷಮಿಸಿದರೆ ಅವರಿಗೆ ನಾಶ ಬರಕೂಡದು. ಈ ಒಂದು ಯಾವುದು ಲೂಕನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನದಲ್ಲಿ ನೋಡ್ತೀವಲ್ಲ, ಅಂದ್ರೆ ಅವ್ರ ನಾಶನವನ್ನ ಕುರಿತು ಹೇಳ್ತಾರೆ. ಟೋಟಲ್ ಯೆರೂಸಲೇಮ್ ಪಟ್ಟಣ, ದೇವಾಲಯ, ಯಹೂದ್ಯರಿಗೆ ನಾಶನ.
ಇವಾಗ ಯಹೂದ್ಯರಿಗೆ ರಕ್ಷಣೆ ಬೇಕು ಅಂದಾಗ ಯಾರನ್ನ ನಂಬಿಕೊಂಡ್ರೆ ರಕ್ಷಣೆ ಬರುತ್ತೆ ಅಂತ ಇರುತ್ತೆ ಹೊಸ ಒಡಂಬಡಿಕೆಯಲ್ಲಿ? ಏಸು ಕ್ರಿಸ್ತರನ್ನ ನಂಬಿಕೊಂಡ್ರೆ ಯಾರೇ ಆಗಿರ್ಬೋದು, ರಕ್ಷಣೆ ಬೇಕು, ದೇವರ ಮೂಲಕ ಆಶೀರ್ವಾದ ಬೇಕು ಅಂದಾಗ ಏಸು ಕ್ರಿಸ್ತರನ್ನ ಅಂಗೀಕರಿಸ್ಬೇಕು. ಅಂಗೀಕರಿಸಿಲ್ಲ ಅಂತಂದ್ರೆ ಅವ್ರಿಗೆ ರಕ್ಷಣೆ ಇಲ್ಲ, ಅವ್ರಿಗೆ ಆತ್ಮಿಕವಾದಂತ ಆಶೀರ್ವಾದ ಇಲ್ಲ ಪ್ರಿಯರೇ. ಓಕೆ, ಮತ್ತೆ ಇಲ್ಲಿ 23ನೇ ಅಧ್ಯಾಯ 34ನೇ ವಚನದಲ್ಲಿ ಹೇಳ್ತಾರಲ್ಲ, ತಂದೆ ಅವ್ರೇನು ಮಾಡುತ್ತಿದ್ದಾರೋ ಅವ್ರು ಅರಿಯರು ಅಂದಾಗ ಎಲ್ಲರಿಗೂ ಬರುತ್ತಾ ಅಂತ ನೋಡುವಾಗ ಯಹೂದ್ಯರಿಗೆಲ್ಲ ಅದು, ಅನ್ಯರಿಗೆ. ಯಾರವರು? ರೋಮನರು. ರೋಮನರು ತಿಳಿಯದೆ ಏನ್ರಿ ನಿಂದಿಸ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಅವಮಾನ ಪಡಿಸ್ತಾ ಇದ್ದಾರೆ, ಏನ್ರಿ ಸಿಲುಬೆ ಒರೆಸಿದಾರಲ್ಲ, ಅದು ಅವ್ರು ಏನ್ ಮಾಡ್ತಾ ಇದಾರೋ ಅವ್ರಿಗೆ ಗೊತ್ತಿಲ್ಲ. ಆದ್ದರಿಂದ ತಂದೆ ಇವ್ರು ಏನ್ ಮಾಡ್ತಾ ಇದ್ದಾರೋ ಇವರನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಹೇಳ್ತಾರೆ. ಎರಡನೇದಾಗಿ, ಇದು ಪ್ರತಿ ಕ್ರೈಸ್ತರ ಕಲಿಬೇಕು. ಈ ಕ್ಷಮಾಪಣೆ ಅನ್ನುವಂತ ಗುಣ ಇದೆಯಲ್ಲ, ಇದು ಕಲಿಯದು ಹೋದ್ರೆ ನಾವು ಕ್ರೈಸ್ತರಾಗಲ್ಲ, ಕ್ರಿಸ್ತನ್ಗೆ ಶಿಷ್ಯರೂ ಆಗಲ್ಲ, ಆಗುದಿಲ್ಲ ಪ್ರೇಯರೆ. ಯಾಕಂದ್ರೆ ಹೃದಯ ಪೂರ್ವಕದಿಂದ ನಾವು ಯಾರ ಮೇಲೆ ದ್ವೇಷನ ಇಟ್ಕೋಬಾರದು. ಯಾರ ಮೇಲೆ ದ್ವೇಷ, ಕೋಪ, ಹಗೆ ಯಾವ್ದು ಇರ್ಲೇಬಾರದು. ಒಂದ್ ವೇಳೆ ಯಾರ ಮೇಲೆ ಆದ್ರೂ ದ್ವೇಷ ಇದೆ ಅಂದ್ರೆ, ದ್ವೇಷ ಕೋಪ ಇದೆ ಅಂದ್ರೆ ಪ್ರಿಯರೇ, ನಾವು ಕ್ರೈಸ್ತರು ಆಗಲ್ಲ, ನಾವು ಕ್ರೈಸ್ತರು ಆಗೋದಿಲ್ಲ. ಅದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಓಕೆ, ಪ್ರತಿಯೊಬ್ಬರು ಕೂಡ ವಾಕ್ಯಾನುಸಾರವಾಗಿ ಜೀವಿಸ್ಬೇಕು. ನಾವೆಲ್ಲರೂ ಪರಲೋಕಕ್ಕೆ ಹೋಗ್ಬೇಕಲ್ವಾ? ಖಂಡಿತವಾಗಿ ದೇವರಿರುವಂತಹ ಮಹಾಲೋಕವನ್ನ ನಾವು ಸೇರ್ಬೇಕು, ಪರಲೋಕಕ್ಕೆ ನಾವು ಹೋಗ್ಬೇಕು. ಪರಲೋಕವನ್ನು ನಾವು ಪಡಿಬೇಕಾದ್ರೆ ಖಂಡಿತವಾಗಿ ದೇವರ ವಚನಗಳನ್ನ ನಾವು ಪಾಲಿಸ್ಬೇಕು. ನೋಡಿ, ಯೇಸು ಕ್ರಿಸ್ತರನ್ನ ಹೊಡೆದಿದ್ದಾರೆ, ನಿಂದಿಸಿದ್ದಾರೆ, ಒಂದು ರೀತಿಯಲ್ಲಿ ಅವಮಾನ ಪಡಿಸಿದ್ದಾರೆ, ಅಪಹಾಸ್ಯ ಮಾಡಿದ್ದಾರೆ. ಓಕೆ, ವಿಚಿತ್ರವಾಗಿ ಭಯಂಕರ ರೀತಿಯಲ್ಲಿ ಘೋರವಾಗಿ ಆತನನ್ನ ಹಿಂಸಿದ್ದಾರೆ ಎನ್ನುವಂಥದ್ದು ನಾವು ನೋಡ್ತೀವಿ. ಆದ್ರೂ ಪ್ರಭು ಏನ್ ಮಾಡಿದ್ದಾರೆ ಇಲ್ಲಿ? ತಂದೆ ಇವ್ರೇನು ಮಾಡ್ತಾ ಇದ್ದಾರೆ, ಇವ್ರಿಗೆ ಗೊತ್ತಿಲ್ಲ, ತಿಳಿಯದೆ ಮಾಡ್ತಾ ಇದ್ದಾರೆ, ಆದ್ದರಿಂದ ತಂದೆ ಇವರನ್ನ ಕ್ಷಮಿಸಿ ಬಿಡು ಎನ್ನುವಂತ ಮಾತು. ಇದು ಪ್ರತಿ ಕ್ರೈಸ್ತರು ಕಲಿಯಬೇಕಾದಂತ ವಿಷಯ. ಓಕೆ, ಈ ಮಾತಿನಲ್ಲಿ ಅರ್ಥ ಪ್ರಿಯರೇ. ಎರಡನೇ ಮಾತಿಗೆ ಹೋಗೋಣ ಪ್ರಿಯರೇ. ಎರಡನೇ ಮಾತಿಗೆ ಬರೋಣ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನವನ್ನು ನೋಡೋಣ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೈಸಿಯಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ನೋಡಿದ್ರ? ಅದಕ್ಕೆ ಇದು ಎರಡನೇ ಮಾತು. ಎಷ್ಟನೇ ಮಾತಿದು? ಒಂದನೇ ಮಾತಿನಲ್ಲಿ ಮೊದಲನೇ ಮಾತುನಲ್ಲಿ ನಾವು ನೋಡಿದ್ದೇವೆ, ತಂದೆ ಇವ್ರು ಏನ್ ಮಾಡ್ತಾ ಇದ್ದಾರೋ ಇವರನ್ನ ಕ್ಷಮಿಸು ತಂದೆ ಅಂತ ಹೇಳ್ತಾರೆ. ಇದು ಅದ್ಭುತವಾದಂತ ಮಾತು ಪ್ರಿಯರೇ, ಅದ್ಭುತವಾದಂತ ಮಾತು. ಇದು ಲೋಕವನ್ನ ಕಾಪಾಡುವಂತ ಮಾತದು, ಲೋಕವನ್ನ ಕಾಪಾಡುವಂತ ಮಾತು, ರಕ್ಷಿಸುವಂತ ಮಾತು. ಯಾಕಂದ್ರೆ ಆ ಗುಣ ಇದೆಯಲ್ಲ, ಆ ಗುಣ ಇದ್ರೆ ಪ್ರತಿಯೊಬ್ಬರ ಮಧ್ಯದಲ್ಲಿ ಸಮಾಧಾನ ಇರುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ಈ ಕೋಪ, ದ್ವೇಷ, ಅಸೂಯೆ ವಿಷಯನೇ ಇರಲ್ಲ, ವಿಷಯನೇ ಮ್ಯಾಟ್ರ್ ಏನಿರಲ್ಲ ಪ್ರೇಯರ್. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕೋಪ ಇಟ್ಕೊಳ್ತಾ ಇರ್ತಾರೆ. ಅದೆಲ್ಲ ಸಾಯ್ಬೇಕು, ಅದೆಲ್ಲ ಹೋಗ್ಬೇಕು. ನಮ್ಮಲ್ಲಿ ಯಾರಲ್ಲಿ? ಕ್ರೈಸ್ತರ ಮಧ್ಯದಲ್ಲಿ ಇರಲೇಬಾರದು. ಆದ್ದರಿಂದ ಅದ ಕಲ್ತಿದ್ದೀವಿ. ಇವಾಗ ಎರಡನೇ ಮಾತಿನಲ್ಲಿ ನೋಡುವಾಗ, ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಅಂತ ಯಾರು ಹೇಳ್ತಾರಪ್ಪ ಅಂತ ನೋಡುವಾಗ, ಏಸು ಕ್ರಿಸ್ತರ ಬಲಗಡೆಯಲ್ಲಿ ಒಬ್ಬನು, ಏನ್ರಿ ಎಡಗಡೆ ಒಬ್ಬನು ಶಿಲುಬೆಯಲ್ಲಿ ಇರ್ತಾರೆ ಪ್ರೇಯರ್. ಅಂದ್ರೆ ಯೇಸು ಪ್ರಭು ಮಧ್ಯದಲ್ಲಿ, ಆಮೇಲೆ ಎಡಗಡೆ ಬಲಗಡೆಯಲ್ಲಿ ಇನ್ನು ಇಬ್ಬರು ತಪ್ಪು ಮಾಡಿದವರನ್ನ ಶಿಲುಬೆಗೆ ಹಾಕಿರ್ತಾರೆ. ಪ್ರಾರಂಭದಲ್ಲಿ ಇಬ್ರು ಯೇಸು ಕ್ರಿಸ್ತರನ್ನ ದೂಷಿಸ್ತಾರೆ, ಅವಮಾನ ಪಡಿಸ್ತಾರೆ. ನೀನು ದೇವರ ಮಗನಲ್ವಾ, ನೀನು ಕ್ರಿಸ್ತನಲ್ವಾ, ನಿನ್ನನ್ನೇ ನೀನು ಕಾಪಾಡಿಕೊಂಡು ನಮ್ಮನ್ನು ಕೂಡ ಕಾಪಾಡು ಅಂತೇಳಿ ಪ್ರಾರಂಭದಲ್ಲಿ ಒಂದು ರೀತಿಯಲ್ಲಿ ಏನ್ರಿ ಹೇಳನವಾಗಿ ಮಾತಾಡ್ತಾರೆ ಇಬ್ಬರು. ಆಮೇಲೆ ಕೆಲವು ಗಂಟೆಗಳಾದ ಮೇಲೆ ಆ ಇಬ್ಬರಲ್ಲಿ ಒಬ್ಬ ವ್ಯಕ್ತಿ ಬದಲಾವಣೆ ಹೊಂದಿ, ಪ್ರಿಯರ ದೇವ್ರ ಮುಕ್ತಿರ ಆ ಶಿಲುಬೆಯ ಮೇಲೆ ಮರಣಿಸುವಂತಹ ಸಮಯದಲ್ಲಿ ಒಬ್ಬನು ಹೇಳುವಂತ ಮಾತೇನಂದ್ರೆ, 41ನೇ ವಚನ,
ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದ್ದೇನು ಮಾಡಲಿಲ್ಲ ಎಂದು ಹೇಳಿ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ನನ್ನನ್ನು ನೆನೆಸಿಕೋ ಅಂದನು. ಅಂದ್ರೆ ಒಬ್ಬ ಮನುಷ್ಯನು, ಒಬ್ಬ ಕಳ್ಳನು ಬದಲಾಗ್ತಾನೆ. ಯೇಸುವೆ, ನೀವು ರಾಜ್ಯದೊಡನೆ ಬರುತ್ತೀರಾ, ನಿಮ್ದೊಂದು ರಾಜ್ಯ ಇದೆ ಅಂತ ನನಗೆ ಅರ್ಥ ಆಗಿದೆ, ನಿಮ್ಮಲ್ಲಿ ಯಾವ ತಪ್ಪು ಇಲ್ಲ ಎನ್ನುವುದು ಅರ್ಥ ಆಗಿದೆ. ನಮ್ಗೆ ಶಿಲುಬೆ ದಂಡನೆ ಹಾಕಿದ್ದಾರೆ, ಮರಣ ದಂಡನೆ ಕೊಟ್ಟಿದ್ದಾರೆ ಅಂತಂದ್ರೆ ನ್ಯಾಯವಾಗಿ ನಾವು ತಪ್ಪು ಮಾಡಿದ್ದೀವಿ, ನಮ್ಗೆ ಖಂಡಿತವಾಗಿ ಮರಣ ದಂಡನೆ ಆಗ್ಲೇಬೇಕು, ಅದು ನ್ಯಾಯ. ಯಾಕೆಂದ್ರೆ ನಾವು ಪಾಪಿಗಳು, ನಾವು ಅಪರಾಧಿಗಳು, ನಾವು ತಪ್ಪು ಮಾಡಿದೀವಿ ಅಂತೇಳಿ ಆ ಮನುಷ್ಯನ ಒಪ್ಕೊಳ್ತಾನೆ. ಆದ್ರೆ ಯೇಸು ಕ್ರಿಸ್ತರ ಬಗ್ಗೆ ಆತನು ಗುರುತಿಸುವಂತದ್ದು ಏನಪ್ಪಾ ಅಂದ್ರೆ, ಈತನು ಪರಿಶುದ್ಧನು, ಈತನು ಅಲ್ಲದ್ದೇನು ಮಾಡಿಲ್ಲ, ಈತನು ನೀತಿವಂತನು. ಓಕೆ, ಈತನ ರಾಜ ಒಂದು ಪ್ರತ್ಯೇಕವಾಗಿದೆ, ಖಂಡಿತವಾಗಿ ಈತನು ದೈವಕುಮಾರನು, ಈತನು ಮತ್ತೆ ಬರ್ತಾನೆ ಅಂತೇಳಿ ಆತನಿಗೆ ನಂಬಿಕೆ ಬರುತ್ತೆ. ನಂಬಿಕೆ ಬಂದಾಗ, ಯೇಸುವೆ, ನಿನ್ನ ರಾಜ್ಯದೊಡನೆ ನೀವು ಬರುವಾಗ ನನ್ನನ್ನ ನೆನೆಸಿಕೋ ಅಂದಾಗ, ಪ್ರಿಯರ ದೇವ್ರ ಮಕ್ಕಳಿರ, ಇವತ್ತೇ ನನ್ನೊಡನೆ ಪರದೇಶಿಯಲ್ಲಿರುವೆ ಅಂತ ಹೇಳ್ತಾನೆ. ಪರದೇಶಿಯಲ್ಲಿದೆ ಏನ್ರಿ? ಕ್ರೈಸ್ತ ಸಮಾಜಕ್ಕೆ ತಿಳಿಯದ ಒಂದು ವಿಷಯ ಪ್ರಿಯರೇ. ಕ್ರೈಸ್ತ ಸಮಾಜ ಇದೆ ಅಲ್ವಾ, ಕ್ರೈಸ್ತ ಸಮಾಜಕ್ಕೆ ತಿಳಿಯದ ಒಂದು ವಿಷಯ ಇದು. ಏನು? ಪರದೇಶಿಯಲ್ಲಿದೆಯೋ ಗೊತ್ತಿಲ್ಲ. ಹೋಗಿ ಕ್ರೈಸ್ತರಿಗೆ, ದೊಡ್ಡ ದೊಡ್ಡ ಸೇವಕರಿಗೆ ಕೇಳಿ, ಪರದೇಶ ಎಲ್ಲಿದೆ ಬ್ರದರ್ ಅಂತ ಕೇಳಿ, ಪರಲೋಕದಲ್ಲಿದೆ ಅಂತಾರೆ. ಇಲ್ಲಾಂದ್ರೆ ಪರಲೋಕನೇ ಅಂತ ಹೇಳ್ಬಿಡ್ತಾರೆ. ಏನ್ ಹೇಳಿ? ಪರಲೋಕದಲ್ಲಿದೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಏನಪ್ಪಾ ಅಂದ್ರೆ, ಪರದೇಶದ್ರೇನೆ ಪರಲೋಕಕ್ಕೇನೆ ಪರದೇಶ ಹೇಳಿದಾರೆ ಬ್ರದರ್ ಅಂತಾರೆ. ಅಲ್ಲ, ಪರಲೋಕದಲ್ಲಿಯೂ ಇಲ್ಲ ಅದು. ಎಲ್ಲಿದೆ ಅದು? ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನ ಓದಮ್ಮ ಪಟ್ಟಂತ. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು, ಅವನು 14 ವರುಷಗಳ ಹಿಂದೆ 3ನೆಯ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ಸಹಿತನಾಗಿ ಒಯ್ಯಲ್ಪಟ್ಟನು, ದೇಹರಹಿತನಾಗಿ ಒಯ್ಯಲ್ಪಟ್ಟನು, ನಾನರಿಯೆ, ದೇವರೇ ಬಲ್ಲನು. ಅಂಥ ಮನುಷ್ಯನು ಪರದೈಸಕ್ಕೆ ಒಯ್ಯಲ್ಪಟ್ಟು, ಮನುಷ್ಯರು ನುಡಿಯಲಾಸಕ್ತವಾದ ಏಳಬಾರದ ಮಾತುಗಳನ್ನು ಕೇಳಿದೆನೆಂದು ಬಲ್ಲೆನು. ಆ ಸಾಕು. ಕ್ರಿಸ್ತನಲ್ಲಿ ಒಬ್ಬ ಮನುಷ್ಯನನ್ನು ಬಲ್ಲೆನು, ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತವಾಗಿ ಒಯ್ಯಲ್ಪಟ್ಟನು, ದೇಹ ರಹಿತವಾಗಿ ಒಯ್ಯಲ್ಪಟ್ಟನು, ನಾನರಿಯೆ, ದೇವರೇ ಬಲ್ಲನು. ಅಂತ ಮನುಷ್ಯನು ಪರದೈಸಕ್ಕೆ ಒಯ್ಯಲ್ಪಟ್ಟನು. 3ನೇ ಆಕಾಶಕ್ಕೆ ಒಯ್ಯಲ್ಪಟ್ಟಿದ್ದಾನೆ ಅಂತ ಹೇಳ್ತಾನೆ. ಆ ಮನುಷ್ಯನನ್ನು ಪರದೈಸಿಗೆ ಒಯ್ಯಲ್ಪಟ್ಟಿದ್ದಾನೆ ಅಂತ. ಈ ವಚನವನ್ನು ಹಿಡಿದುಕೊಂಡು 3ನೇ ಆಕಾಶ ಎಲ್ಲಿದೆ ಗೊತ್ತಾ? ಪರಲೋಕದಲ್ಲಿದೆ, ಪರಲೋಕಕ್ಕೆ ಅಂತ ಹೇಳಿ ತುಂಬಾ ಜನ ಅಂದ್ಕೊಳ್ತಾರೆ. ಇಲ್ಲ ಪ್ರಿಯರೇ, ಯಾರೇ ಆಗಿರ್ಬೋದು, ನೀತಿವಂತನಾಗಿರ್ಬೋದು, ಅನೀತಿವಂತನಾಗಿರ್ಬೋದು, ಸತ್ತ ಮೇಲೆ ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕಕ್ಕೆ ಹೋಗ್ತಾರೆ. ನೀತಿವಂತನು ಸತ್ತೋದ್ರೆ, ಅನೀತಿವಂತನು ಸತ್ತೋದ್ರೆ. ಆದ್ರೆ ನೀತಿವಂತರಿಗೆ ಒಂದು ಪ್ರತ್ಯೇಕವಾದಂತ ಸ್ಥಳ ಇದೆ. ಆ ಪ್ರತ್ಯೇಕವಾದಂತ ಸ್ಥಳ ಅಂದ್ರೆ ವಿಶ್ರಾಂತಿ ಪಡೆದುಕೊಳ್ಳುವಂತ ಸ್ಥಳ. ಎಲ್ಲಿದೆ ಅಂತ ನೋಡುವಾಗ ಅದು ಪಾತಾಳ ಲೋಕದಲ್ಲಿದೆ. ಎಲ್ಲಿದೆ? ಪಾತಾಳ ಲೋಕದಲ್ಲಿ. ಇದ್ರ ಬಗ್ಗೆ ನಮ್ಮ ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ ಎಂಬ ಯೂಟ್ಯೂಬ್ ಚಾನೆಲ್ ನಲ್ಲಿ ಸುಮಾರು ವಿಡಿಯೋಗಳನ್ನ ಮಾತಾಡಿದೀವಿ. ನಾನು ಮಾತಾಡಿದ್ದೀನಿ, ಮನೋಜ್ ಕುಮಾರ್ ಮಾತಾಡಿದ್ದಾರೆ, ಅನೇಕ ಸೇವಕರು ಕೂಡ ಮಾತಾಡಿದಂತ ವಿಡಿಯೋಗಳು ಇರುತ್ತೆ, ನೀವು ನೋಡಬಹುದು. ಓಕೆ, ಇಲ್ಲಿ ಪರದೇಶಿ ಅಂದಾಗ ಪರಲೋಕ ಅಲ್ಲ, ಪರಲೋಕದ ಪಕ್ಕದಲ್ಲೂ ಇಲ್ಲ. ಮತ್ತೆ ಎಲ್ಲಿದೆ ಅಂತ ನೋಡುವಾಗ 3ನೇ ಆಕಾಶ. ಅದು ಎಲ್ಲಿ ಅಂತ ನೋಡುವಾಗ ಪಾತಾಳ ಲೋಕ. ಎಲ್ಲಿದು? ಪಾತಾಳ ಲೋಕ. ಪಾತಾಳ ಲೋಕದಲ್ಲಿ ಅನೀತಿವಂತರಿರುವಂತ ಒಂದು ಸ್ಥಳ ಇರುತ್ತೆ, ನೀತಿವಂತರಿರುವಂತ ಒಂದು ಸ್ಥಳ ಇರುತ್ತೆ. ಇವಾಗ ದೊಡ್ಡ ಐಶ್ವರ್ಯವಂತನಿದ್ದಾನೆ, ಭೂಲೋಕದಲ್ಲಿ ಜೀವಿಸಿರುವಂತ ಒಬ್ಬ ವ್ಯಕ್ತಿ ಸತ್ತೋಗ್ತಾನೆ. ಆ ಐಶ್ವರ್ಯವಂತನ ಮನೆ ಮುಂದೆ ಒಬ್ಬ ಲಾಜರ್ನಿರ್ತಾನೆ.
ಆ ಲಾಜರನು ಕೂಡ ಸತ್ತೋದಾಗ, ಲಾಜರ್ ಸತ್ತೋದಾಗ ದೇವದೂತರು ಬಂದು ಸೀದಾ ಅಬ್ರಹಾಮನ ಇರುವಂತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅಬ್ರಹಾಮನ ಇರುವಂತ ಸ್ಥಳವೇ ಪರದೈಸು. ಓಕೆ, ಅದೇ ಪ್ರಕಾರ ಐಶ್ವರ್ಯವಂತನು ಸತ್ತು ಹೋಗ್ತಾನೆ. ಐಶ್ವರ್ಯವಂತನು ಸತ್ತ ಮೇಲೆ ಎಲ್ಲಿಗೆ ಹೋಗ್ತಾನೆ? ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂತ ಸ್ಥಳ ಇದೆಯಲ್ಲ, ಅಲ್ಲಿ ಹೋಗ್ತಾನೆ. ಅಲ್ಲಿಗೆ ಹೋದ ಮೇಲೆ ತಂದೆಯಾದ ಅಬ್ರಹಾಮನೇ, ನನ್ನನ್ನ ಕನಿಕರಿಸು, ಇಲ್ಲಿ ಯಾತನೆ ಪಡ್ತಾ ಇದ್ದೀನಿ, ನಿನ್ನ ಬಳಿಯಲ್ಲಿ ಲಾಜರ್ ನಿಂತಾನಲ್ಲ, ಲಾಜರ್ನ ಕಳಿಸ್ಕೊಡು. ಅದೇ ಪ್ರಕಾರ ತನ್ನ ತುದಿ ಬೆರಳಲ್ಲಿ ನೀರಿನಲ್ಲಿ ಎದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿಕ್ಕೆ ಕಳಿಸ್ಕೊಡು ಅಂತ ಕೇಳ್ತಾನೆ. ಅವಾಗ ಅಬ್ರಹಾಂ ಹೇಳಿರುವಂತ ಮಾತೇನು? ಲೋಕನ್ ಬರೆದ ಸುವಾರ್ತೆ ಓದೋದ್ ಬೇಡ, ನೀವು ಬರ್ಕೊಂಬಿಡಿ. 16ನೇ ಅಧ್ಯಾಯ 19ನೇ ವಚನದಿಂದ 27ನೇ ವಚನದಲ್ಲಿ ಇರುವಂತ ವಚನಗಳನ್ನ ನೀವು ನೋಡಿ ಪರಿಶೋಧನೆ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ವೇಳೆ ಹೊಸಬರು ಯಾರಾದ್ರೂ ಇದ್ರೆ, ಹಳಬರಿಗೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ, ಒಂದು ವೇಳೆ ಹೊಸಬರು ಯಾರಾದ್ರೂ ಇದ್ರೆ ಖಂಡಿತವಾಗಿ ಈ ವಚನವನ್ನು ಬರ್ಕೊಳ್ಳಿ, ಪರಿಶೋಧನೆ ಮಾಡಿ. ಅಲ್ಲಿ ಹೇಳುವಂತ ಮಾತು ಏನ್ ಗೊತ್ತಾ? ಯಾರಿಗೆ? ಐಶ್ವರ್ಯವಂತನಿಗೆ. ಸತ್ತೋಗಿರ್ತಾರಲ್ಲ, ಐಶ್ವರ್ಯವಂತನು ಸತ್ತೋಗಿರ್ತಾನೆ, ಲಾಜರನು ಸತ್ತೋಗಿರ್ತಾನೆ. ಸತ್ತೋದ್ಮೇಲೆ ಲಾಜರನನ್ನ ಸೀದಾ ಪರದೇಸಿಗೆ, ಯಾರ ಬಳಿಯಲ್ಲಿ? ಅಬ್ರಹಾಮನು ಇರುವಂತ ಪರದೇಸಿಗೆ ಕರ್ಕೊಂಡು ಬಂದು ಸೇರಿಸ್ತಾನೆ. ಯಾರು ಬರ್ತಾರೆ? ದೇವದೂತರು. ಐಶ್ವರ್ಯವಂತನು ಸತ್ತೋದ ಮೇಲೆ ಒಂದೇ ಒಂದು ಕ್ಷಣದಲ್ಲಿ ಯಾತನೆ ಪಡುವಂತ ಸ್ಥಳಕ್ಕೆ ಹೋಗ್ಬಿಡ್ತಾನೆ. ಅಲ್ಲಿ ಹೋದ್ಮೇಲೆ ತಂದೆಯಾದ ಅಬ್ರಹಾಮನೇ, ಇಲ್ಲಿ ಯಾತನೆ ಪಡ್ತಾ ಇದ್ದೀನಿ, ದಯಮಾಡಿ ಆ ಲಾಜರನ್ನ ಕಳಿಸ್ಕೊಡು ಅಂತ ಕೇಳಿಕೊಂಡಾಗ ಅಬ್ರಹಾಮನ್ ಹೇಳುವಂತ ಮಾತೇನು? ಮಗನೇ, ನೀನು ನಿನ್ನ ಜೀವಿತ ಕಾಲದಲ್ಲಿ ನಿನ್ಗೆ ಇಷ್ಟ ಬಂದಾಗಿ ಸುಖವನ್ನು ಅನುಭವಿಸಿದೀಯ, ಲಾಜರ್ನ ಕಷ್ಟವನ್ನು ಅನುಭವಿಸಿದ್ಯಾ ಅನ್ನೋದು ನೀನ್ ನೆನಪು ಮಾಡ್ಕೋ. ಎರಡನೇದಾಗಿ, ನಮಗೂ ನಿಮಗೂ ಮಧ್ಯದಲ್ಲಿ ದೊಡ್ಡದೊಂದು ಡೊಂಗರ ಸ್ಥಾಪನೆಯಾಗಿದೆ. ಈ ಕಡೆಯಿಂದ ಆ ಕಡೆ ಬರಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆ ಬರಕ್ಕಾಗಲ್ಲ. ಅರ್ಥ ಆಗತ್ತಲ್ಲ? ಈ ಕಡೆಯಿಂದ ಆ ಕಡೆ ಬರಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆ ಬರಕ್ಕಾಗಲ್ಲ. ಮಧ್ಯದಲ್ಲಿ ಏನಿದೆ ಅಂತ ಹೇಳ್ತಾರೆ? ಮಧ್ಯದಲ್ಲಿ ಡೊಂಗರ ಸ್ಥಾಪನೆಯಾಗಿದೆ ಅಂತ ಹೇಳ್ತಾರೆ. ಒಂದ್ ವೇಳೆ ಪರಲೋಕದಲ್ಲಿ ಪರದೇಸಿ ಇದೆ, ಪರಲೋಕದಲ್ಲಿ ಈ ತರ ಇದೆ ಅಂತ ಅಂದ್ಕೊಂಡ್ರೆ, ನಮಗೂ ನಿಮ್ಗೂ ಮಧ್ಯದಲ್ಲಿ ಡೊಂಗರ ಸ್ಥಾಪನೆಯಾಗಿದೆ ಅಂತ ಹೇಳ್ತಾರಲ್ಲ. ನಮಗೂ ನಿಮ್ಗೂ ಅಂತಂದ್ರೆ ಅನೀತಿವಂತರು ಯಾತನೆ ಪಡುವಂತ ಸ್ಥಳ ಅದೆಲ್ಲಿದೆ? ಪಾತಾಳ ಲೋಕದಲ್ಲಿ. ಅದೆಲ್ಲಿದೆ? ಪಾತಾಳ ಲೋಕದಲ್ಲಿ. ಪಾತಾಳ ಲೋಕದಲ್ಲಿ ಯಾತನೆ ಪಡುವಂತ ಸ್ಥಳ ಇದೆ, ಅನೀತಿವಂತರು ಹೋಗ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದನ್ನು ನಮಗೂ ನಿಮಗೂ ಮಧ್ಯದಲ್ಲಿ ದೊಡ್ಡದೊಂದು ಡೊಂಗರ ಸ್ಥಾಪನೆಯಾಗಿದೆ ಅಂತ ಅಲ್ಲಿ ಬರೆಯಲ್ಪಟ್ಟಿರುವಾಗ, ಪ್ರಿಯರ ದೇವರ ಮಕ್ಕಳು, ಒಂದು ಫಟ್ ಅಂತ ಒಂದು ಮಾತು, ಒಂದು ವಚನ ಓದ್ಬಿಡೋಣ. ಅದು ಲೂಕನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ. ನಾನು ಓದ್ತೀನಿ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನ ನಾನೇ ಓದ್ತೀನಮ್ಮ. ತಂದೆಯ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು, ಅವನು ತನ್ನ ತುದಿ ಬೆರಳಿನಲ್ಲಿ ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದಾಗಿ ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಅವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲವೇ, ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗರ ಸ್ಥಾಪಿಸಿಯದೆ, ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗದು ಅಂದನು. ದಾಟುವುದಕ್ಕಾಗಲ್ಲ, ಯಾಕೆಂದ್ರೆ ಈ ಕಡೆ ಆ ಕಡೆ ಮಧ್ಯದಲ್ಲಿ ಏನಿದೆ ಅಂತ ಹೇಳ್ತಾರೆ? ಡೊಂಗರ. ಇವು ಒಂದು ವೇಳೆ ಪರದೈಸು ಎನ್ನುವಂಥದ್ದು ಪರಲೋಕ ಆಗಿದ್ರೆ, ಪ್ರಿಯರ ದೇವ್ರ ಮಕ್ಕಳಿರ, ನಿಮಗೂ ನಮಗೂ ಮಧ್ಯದಲ್ಲಿ ಡೊಂಗರ ಅಂತ ಹೇಳ್ತಾರಲ್ಲ, ಅಲ್ಲಿ ನೀವು ಪರಿಶೋಧನೆ ಮಾಡಿದಾಗ ಇಲ್ಲಿ ಗೊತ್ತಾಗುತ್ತೆ ರೀ, ಇದು ಪಾತಾಳ ಲೋಕದಲ್ಲಿ ಇದೆ ಎನ್ನುವಂಥದ್ದು. ಎಲ್ಲಿದೆ ಅಂತ ಗೊತ್ತಾಗುತ್ತೆ? ಇದು ಪಾತಾಳ ಲೋಕದಲ್ಲಿ. ಅಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡದೊಂದು ಡೊಂಗರ ಸ್ಥಾಪನೆ, ಅಂದ್ರೆ ದೊಡ್ಡದೊಂದು ಡೊಂಗರ ಅಂತಂದ್ರೆ ಅಗಾಧವಾದಂತ ಸ್ಥಳ. ಅದು ಮಧ್ಯದಲ್ಲಿ ಈ ಕಡೆಯಿಂದ ಆ ಕಡೆ ದಾಟಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆ ಬರಕ್ಕಾಗಲ್ಲ, ಅಷ್ಟು ಬಂದೋಬಸ್ತ್ ದೇವರು ಮಾಡಿದ್ದಾರೆ. ಸತ್ತಂತ ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ಹೋಗ್ತಾರೆ. ನೀತಿವಂತರು ಅಲ್ಲಿಗೆ ಹೋಗ್ತಾರೆ. ನೀತಿವಂತರು ಎಲ್ಲಿದ್ದಾರೆ? ಪರದೈಸು ಅಂತ ಇದೆಯಲ್ಲ, ನೀತಿವಂತರು ಇರುವಂತ ಸ್ಥಳ, ಅಲ್ಲಿಗೆ ಹೋಗ್ತಾರೆ. ಅನೀತಿವಂತರು ಯಾತನೆ ಪಡುವಂತ ಸ್ಥಳಕ್ಕೆ ಹೋಗ್ತಾರೆ. ಇವಾಗ ನಾವು ಸತ್ತ ಮೇಲೆ ಪರದೇಸಿಗೆ ಹೋಗ್ತೀವಾ ಅಥವಾ ಯಾತನೆ ಪಡುವಂತ ಸ್ಥಳಕ್ಕೆ ಹೋಗ್ತೀವಾ? ನಾವು ಸತ್ರೆ, ಇವತ್ತೇ ಸತ್ತಿದೆ ಅಂತ ತಿಳ್ಕೊಳ್ಳಿ, ಆತ್ಮ ಎಲ್ಲಿಗೆ ಹೋಗುತ್ತೆ? ಪಾತಾಳ ಲೋಕಕ್ಕೆ ಹೋಗೋದು ಖಂಡಿತ. ನೀತಿವಂತರು ಇರುವಂತ ಸ್ಥಳಕ್ಕೆ ಹೋಗ್ತೀವಾ ಅಥವಾ ಅನೀತಿವಂತರು ಇರುವಂತ ಸ್ಥಳಕ್ಕೆ ಹೋಗ್ತೀವಾ? ಈ ಪರದೇಶು ಎನ್ನುವಂತ ಒಂದು ವಿಷಯ ಇದೆಯಲ್ಲ, ಇದು ಪ್ರಪಂಚದ ಕ್ರೈಸ್ತರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗಿಲ್ಲ. ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದುವಂತ ಆ ಸಮಯದಲ್ಲಿ ನುಡಿದಂತ ಒಂದು ಪ್ರತ್ಯೇಕವಾದಂತ ಮಾತು.
ಇವತ್ತೇ ನನ್ನ ಸಂಗಡ ಪರದೈಸಿಯಲ್ಲಿರುವೆ. ಅಂದ್ರೆ ಯೇಸು ಕ್ರಿಸ್ತರು ಪರದೇಶಿಗೆ ಹೋಗಿದ್ದಾರ? ಹೌದು, ಹೋಗಿದ್ದಾರೆ. ಅಂದ್ರೆ ಪಾತಾಳ ಲೋಕಕ್ಕೆ ಹೋಗಿದ್ದಾರ? ಹೌದು ಪ್ರಿಯರೇ, ಪಾತಾಳ ಲೋಕಕ್ಕೆ ಹೋಗಿದ್ದಾರೆ. 3 ದಿನ ಅಲ್ಲೇ ಇರ್ತಾರೆ. ಅಂದ್ರೆ ಶುಕ್ರವಾರ ಮರಣ ಹೊಂದುತ್ತಾರಲ್ಲ, ಶುಕ್ರವಾರ ಮರಣ ಹೊಂದಿದ ಏನ್ರಿ ಆತ್ಮ ಸೀದಾ ಎಲ್ಲಿ ಹೋಗ್ತಾರೆ? ಆತ್ಮನೇ ಯೇಸು ಎಲ್ಲಿ ಹೋಗ್ತಾರೆ? ಪಾತಾಳ ಲೋಕದಲ್ಲಿ ಪರದೇಶಿ ಎನ್ನುವಂಥದ್ದು ಸ್ಥಳ ಇದೆ. ಅಲ್ಲಿ ಯಾರಿದ್ದಾರೆ? ನೀತಿವಂತರು. ಯಾರ್ಯಾರಿದ್ದಾರೆ? ಯಾರ್ಯಾರಿದ್ದಾರೆ? ಹೇಬೇಲನಿದ್ದಾನೆ, ಆನೋಕನಿದ್ದಾನೆ, ನೋಹಾನನಿದ್ದಾನೆ, ಅಬ್ರಹಾಮ, ಇಸಾಕ, ಯಾಕೋಬ, ಮೋಶೆ, ದಾವೀದನು, ಇವರೆಲ್ಲ ನೀತಿವಂತರೆಲ್ಲರೂ ಕೂಡ ಅಲ್ಲೇ ಇದ್ದಾರೆ. ನೀತಿವಂತರೆಲ್ಲರೂ ಕೂಡ ಒಂದು ಸ್ಥಳದಲ್ಲಿದ್ದಾರೆ, ಅದು ಪರದೇಶದಲ್ಲಿದ್ದಾರೆ. ಆ ಪರದೇಶಿಗೆ ಯೇಸು ಪ್ರಭು ಹೋಗ್ತಾರೆ, 3 ದಿನ ಅಲ್ಲಿ ಇರ್ತಾರೆ, ಅವ್ರ ಜೊತೆಗೆ ಇದ್ದು ಅಲ್ಲಿ ಮಾತಾಡಿಕೊಂಡು ಆಮೇಲೆ 3ನೇ ದಿನದಂದು ಎದ್ದು ಬರುವಂತದ್ದು ನೋಡ್ತೀವಿ, ಹೌದಲ್ವಾ? 3ನೇ ದಿನ ಭಾನುವಾರ ಎದ್ದು ಬರ್ತಾರೆ. ಆತ್ಮಲ್ಲಿದೆ, ಶರೀರ ಅಂದ್ರೆ ದೇಹ ಸಮಾಧಿಯಲ್ಲಿದೆ. ಸಮಾಧಿಯಲ್ಲಿದ್ದಂತಹ ದೇಹದಲ್ಲಿ ಮತ್ತೆ ಆತ್ಮನು ಅಂದ್ರೆ ಯೇಸು ಕ್ರಿಸ್ತರ ಅದರಲ್ಲಿ ಸೇರ್ಕೊಂಡು 3ನೇ ದಿನದಲ್ಲಿ ಎದ್ದು ಬರುವಂತದ್ದು ನಾವು ನೋಡ್ತೀವಿ ಪ್ರಿಯರಾದ ದೇವರ ಮಕ್ಕಳೇ. ಅದು ನಡೆಯುತ್ತೆ. ಇವತ್ತೇ ನನ್ನ ಸಂಗಡ ಪರದೈಸಿಯಲ್ಲಿ ಇರುವಿ ಅಂದ್ರೆ ಒಬ್ಬ ಕಳ್ಳನಿಗೆ ಹೇಳ್ತಾನೆ ಪ್ರೇರೆ, ಆ ಕಳ್ಳನು ಸತ್ತೋದ ಮೇಲೆ ಸೀದಾ ಆ ಮನುಷ್ಯನು ಕೂಡ ಪರದೈಸಿಗೆ ಹೋಗ್ತಾನೆ ಎನ್ನುವಂತ ಸಂಗತಿ ನಮ್ಗೆ ಅರ್ಥ ಆಗಿದೆ. ಆ ಪರದೈಸಿ ಎಲ್ಲಿದೆ ಎನ್ನುವಂಥದ್ದು ಕೂಡ ನಮ್ಗೆ ಈ ವಾಕ್ಯದ ಮೂಲಕ ನಮ್ಗೆ ಗೊತ್ತಾಗದೆ. ಇವತ್ತು ನಾವು ಪರದೇಶಿಗೆ ಹೋಗ್ತೀವ ಅಥವಾ ಯಾತನೆ ಪಡುವಂತ ಸ್ಥಳಕ್ಕೆ ಹೋಗ್ತೀವ ಅನ್ನುವಂಥದ್ದನ್ನ ನಿಮ್ಮ ಕ್ರಿಯೆಗಳ ಮೇಲೆ ಇರುತ್ತೆ. ಯಥಾರ್ಥವಾಗಿ ಭಕ್ತಿಯಿಂದ ವಾಕ್ಯದ ಪ್ರಕಾರ ನಾವು ನಡ್ಕೊಂಡಾಗ ಭಯಪಡುವಂತ ಅವಶ್ಯಕತೆ ಇಲ್ಲ. ಸತ್ತ ತಕ್ಷಣ ಸೀದಾ ಪರದೇಶಿಗೆ ಹೋಗ್ತೀವಿ. ಸತ್ತ ತಕ್ಷಣ ಸೀದಾ ಪರದೇಶಿಗೆ ಹೋಗ್ತೀವಿ. ಓಕೆ, 2ನೇ ಮಾತು ಮುಗಿತಾ? 3ನೇ ಮಾತು, ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 25ನೇ ವಚನ 26ನೇ ವಚನವನ್ನು ಓದೋಣ. ಯೋಹಾನನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ, ಓಕೆ, 25ನೇ ವಚನದಿಂದ ನೋಡೋಣ. ಯೇಸುವಿನ ಅಮ್ಮ ನಾನು ಓದ್ಬಿಡ್ತೀನಿ. ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯು ಆತನ ತಾಯಿಯ ತಂಗಿಯು ಕ್ಲೋಫನ ಹೆಂಡತಿಯಾದ ಮರಿಯಳು ಮಗ್ದಲದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು ಹತ್ತರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ, ತಾಯಿಯೇ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಪ್ರಿಯರ ದೇವ್ರ ಮಕ್ಕಳಿರ, ಮರಿಯಮ್ಮಳಿಗೆ ನೋಡಿ, ಆ ಗಂಡನಾಗಿರುವಂತ ಯೋಸೇಪನು ಇದ್ದಾನೆ, 2ನೇದಾಗಿ ಮಕ್ಕಳು ಇದ್ದಾರೆ. ಓಕೆ, ಮಕ್ಕಳು ಇದ್ದಾರೆ, ಮತ್ತೆ ಗಂಡನು ಇದ್ದಾನೆ. ಕೆಲವರೇನು ಗಂಡನು ತೀರೋಗಿದ್ದಾನೆ ಅಂತ ಹೇಳ್ತಾರೆ. ಒಂದು ವೇಳೆ ಓಕೆ, ಗಂಡನು ತೀರೋಗಿದ್ದಾನೆ ಅನ್ನುವಂಥದಕ್ಕೆ ಎಲ್ಲಿ ಕೂಡ ಇಲ್ಲಿ ಕಾಣಲ್ಲ. ಒಂದು ವೇಳೆ ಅಂದ್ಕೊಂಡ್ರು ಕೂಡ ಮಕ್ಕಳಿದ್ದಾರಲ್ಲ, ಮಕ್ಕಳು ಇದ್ದಾರೆ ಪ್ರೇರೆ. ಮಕ್ಕಳ ಬಗ್ಗೆ ಇನ್ನೂ ಕೆಲವರು ಏನ್ ಹೇಳ್ತಾರೆ ಗೊತ್ತಾ? ಅಂದ್ರೆ ಮದುವೆ ಆದ ಮೇಲೆ ಅಂದ್ರೆ ಯೋಸೇಪನೊಟ್ಟಿಗೆ ಮತ್ತೆ ಮಕ್ಕಳು ಪಡೆದಿಲ್ಲ ಅಂತೇಳಿ ಕೆಲವರು ಸಭೆಯವರು ನಂಬ್ತಾರೆ. ಅದು ನಿಜನ ಸುಳ್ಳ ಅಂತ ನೋಡುವಾಗ ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆಗೆ ನಾವು ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 24ನೇ ವಚನ. ಆಗ ಯೋಸೇಪನು ನಿದ್ದೆಯಿಂದಿದ್ದನು. ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಆದರೆ ಆಕೆಯು ಗಂಡು ಮಗನನ್ನು ಅಡಿಯುವ ತನಕ ಆಕೆಯನ್ನು ಅರಿಯಲಿಲ್ಲ. ಅಂದರೆ ಮರಿಯಮ್ಮಳು ದೇವರ ಕೃಪೆ ಮೂಲಕ ಗರ್ಭಿಣಿಯಾಗಿದ್ದಾಳೆ. ದೇವರ ಕೃಪೆಯಿಂದ. 2ನೇದಾಗಿ ಯೋಸೇಪನಿಗೆ ಇದು ಗೊತ್ತಾಗುತ್ತೆ. ಅಂದ್ರೆ ಯೋಸೇಪನಿಗೆ ಏನ್ ಗೊತ್ತಾಗುತ್ತೆ? ಗರ್ಭಿಣಿಯಾಗಿದ್ದಾಳೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಮರಿಯಮ್ಮಳನ್ನ ಬಿಟ್ಟು ಬಿಡಬೇಕು ಎಂಬುವಂತ ಆಲೋಚನೆಯಲ್ಲಿ ಇರ್ತಾನೆ. ಅವಾಗ ದೇವದೂತನು ಕನಸಿನಲ್ಲಿ ಕಾಣಿಸ್ಕೊಂಡು, ಯೋಸೇಪನೇ ಭಯಪಡಕ್ ಹೋಗ್ಬೇಡ, ನಿನ್ನ ಹೆಂಡತಿಯಾಗಿರುವಂತ ಮರಿಯಮ್ಮಳ ಮೂಲಕ ಲೋಕ ರಕ್ಷಕನು ಹುಟ್ಟುತ್ತಾ ಇದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಪ್ರವಾದನೆ ಬರೆಯಲ್ಪಟ್ಟಿದೆಯಲ್ಲ, ಏಷಾಯನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಅದು ನಿನ್ನ ಹೆಂಡತಿ ಮೂಲಕ ನೆರವೇರುತ್ತದೆ. ಆದ್ದರಿಂದ ನೀನು ಭಯಪಡಬೇಡ, ಸೇರಿಸ್ಕೋ
ಅನ್ನುವಂಥದ್ದು ನೋಡ್ತೀವಿ ಪ್ರಿಯರೇ. ದೇವದೂತರು ಬಂದು ಸೇರಿಸ್ಕೊ ಅಂದಾಗ ಯೋಸೇಪನು ಏನ್ರಿ ಆ ಮಗುವನ್ನ ಅಡಿಯೋ ತನಕ, ಅಂದ್ರೆ ಯೇಸು ಕ್ರಿಸ್ತನನ್ನ ಅಡಿಯೋ ತನಕ ಮರಿಯಮ್ಮಳನ್ನ ಆತನು ಅರಿಯಲಿಲ್ಲ ಅಂತ ಇರುತ್ತೆ. ಅರಿಯಲಿಲ್ಲ ಅಂತ ಇರುತ್ತೆ. ಅರ್ಥ ಏನಂತ ನೋಡುವಾಗ ಮತ್ತೊಂದ್ಸಾರಿ ಗಮನಿಸೋಣ. ಆಗ ಯೋಸೇಪನು ನಿದ್ದೆ ತಿಳಿದೆದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಆದರೆ ಆಕೆಯು ಗಂಡು ಮಗುವನ್ನು ಅಡಿಯುವ ತನಕ ಆಕೆಯನ್ನು ಅರಿಯಲಿಲ್ಲ. ಎತ್ತ ಮೇಲೆ ಏನ್ ಮಾಡಿದಾನೆ ಅಂತ ಅರ್ಥ ಆಗುತ್ತೆ. ಅರ್ತಿದ್ದಾನೆ ಅಂದ್ರೆ ಏನು ನಮ್ಮ ಭಾಷೆಯಲ್ಲಿ ಅಂದ್ರೆ ಸಂಸಾರ ಮಾಡಿದಾನಂತ ಅರ್ಥ ಪ್ರಿಯರೇ. ಇದನ್ನ ಕೆಲವರು ಒಪ್ಪೋದಿಲ್ಲ. ಒಪ್ಪಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ, ನಿಮ್ಮಿಷ್ಟ. ಅದು ಒಪ್ಪಿಲ್ಲ ಅಂದ್ರೆ ನಿಮ್ಮಿಷ್ಟ. ಯಾಕೆಂದ್ರೆ ಮಕ್ಕಳನ್ನ ಪಡೆದಿದ್ದಾರೆ ಅನ್ನೋದಕ್ಕೆ ಆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತರು ಅಲ್ಲೆಲ್ಲಿ ಸುವಾರ್ತೆ ಮುಗಿಸ್ಕೊಂಡು ತನ್ನ ಊರಿಗೆ ಬಂದಾಗ ಮರಿಯಮ್ಮಳು ಮತ್ತು ತಮ್ಮಂದಿರು ಆತನ ನೋಡೋದಕ್ಕೆ ಹೋದಾಗ, ಪ್ರಭುವೇ ಮತ್ತೆ ನಿನ್ನ ತಾಯಿ ನಿನ್ನ ತಮ್ಮಂದಿರು ಬಂದಿದ್ದಾರೆ, ಏನ್ ಮಾಡೋಣ ಅಂದಾಗ, ಯಾರು ನನ್ನ ತಾಯಿ ಯಾರು ನನ್ನ ತಮ್ಮಂದಿರು ಅಂತ ಹೇಳಿ ದೇವರ ಚಿತ್ತವನ್ನ ನೆರವೇರಿಸುವವರೇ ನನ್ನ ತಾಯಿ ನನ್ನ ತಮ್ಮಂದಿರು ಅಂತ ಹೇಳ್ತಾರೆ. ಎಲ್ಲಿರುತ್ತೆ ಆ ಮಾತು? ಮತ್ತೇನ್ ಬರ್ದು ಸುವಾರ್ತೆ 12ನೇ ಅಧ್ಯಾಯ 46ನೇ ವಚನವನ್ನು ನೋಡ್ಕೊಂಡು ಹೋದ್ರೆ ಗೊತ್ತಾಗತ್ತೆ. ಅದೇ ಪ್ರಕಾರ ತಂಗಿಯರಿದ್ದಾರೆ ಎನ್ನುವಂತ ವಿಷಯ ಎಲ್ಲಿರುತ್ತಪ್ಪ ಅಂತ ನೋಡುವಾಗ ಮತ್ತಾಯನ್ ಬರ್ದು ಸುವಾರ್ತೆ 13ನೇ ಅಧ್ಯಾಯ 54ನೇ ವಚನವನ್ನು ನೋಡೋಣ ಪ್ರಿಯರೇ. 54ನೇ ವಚನ. ತರುವಾಯ ಆತನು ತನ್ನ ಊರಿಗೆ ಬಂದು ಅಲ್ಲಿರುವ ಸಭಾ ಮಂದಿರಗಳಲ್ಲಿ ಜನರಿಗೆ ಉಪದೇಶ ಮಾಡುತ್ತಿದ್ದನು. ಅವರು ಕೇಳಿ ಅತ್ಯಾಶ್ಚರ್ಯಪಟ್ಟು, ಇವನಿಗೆ ಈ ಜ್ಞಾನವು ಈ ಮಹತ್ ಕಾರ್ಯಗಳು ಎಲ್ಲಿಂದ ಬಂದಿದ್ದಾವು? ಇವನು ಆ ಬಡಗಿಯನ ಮಗನಲ್ಲವೇ? ಇವನ ತಾಯಿ ಮರಿಯಳೆಂಬವಳಲ್ಲವೇ? ಯಾಕೋಬ, ಯೋಸೇಪ, ಸೀಮೋನ, ಯೂದ ಇವರು ಇವನ ತಮ್ಮಂದಿರಲ್ಲವೇ? ಇವನ ತಂಗಿಯರೆಲ್ಲರೂ ನಮ್ಮಲ್ಲಿ ಇದ್ದಾರಲ್ಲವೇ? ಹಾಗಾದರೆ ಇವೆಲ್ಲ ಇವನಿಗೆ ಎಲ್ಲಿಂದ ಬಂದಿದ್ದಾವು ಎಂದು ಮಾತಾಡಿಕೊಂಡರು. ಅಂದ್ರೆ ಯೇಸು ಕ್ರಿಸ್ತರು ಮಾತಾಡುವಂತ ಬೋಧನೆಯನ್ನು ಕೇಳಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಎರಡನೇದಾಗಿ ಅದ್ಭುತಗಳನ್ನ ಮಾಡ್ತಾ ಇದ್ದಾರೆ. ಕುಂಟರಿಗೆ ಏನ್ರಿ ಕಾಲು ಬರುವಂತೆ, ಕುರುಡರಿಗೆ ಕಣ್ಣುಗಳು ಬರುವಂತೆ, ಕುಷ್ಠರೋಗಿಗಳಿಗೆ ವಾಸಿ ಮಾಡಿರುವಂತದ್ದು ಇವೆಲ್ಲ ನೋಡಿದಾಗ ಆಶ್ಚರ್ಯ ಪಡ್ತಾ ಇದ್ದಾರೆ. ಈ ಮನುಷ್ಯನು ನಮ್ಮ ಮಧ್ಯದಲ್ಲಿ ಯಾರು? ಯೋಸೇಪನ ಮಗನಲ್ವಾ? ಈ ಮನುಷ್ಯನು ಬಂದು ಆ ಮರಿಯಮ್ಮಳ ಮಗನಲ್ವಾ? ಯೂದ, ಯಾಕೋಬ, ಸೀಮೋನ ಇವರೆಲ್ಲರೂ ಕೂಡ ಈತನಿಗೆ ತಮ್ಮಂದಿರಲ್ವಾ? ಇವರ ತಂಗಿಯರು ಕೂಡ ನಮ್ಮ ಮಧ್ಯದಲ್ಲಿ ಇದ್ದಾರಲ್ವಾ ಅಂತೇಳಿ ಸಮಕಾಲಿನಲ್ಲಿ, ಅಂದ್ರೆ ಯೇಸು ಕ್ರಿಸ್ತರ ಕಾಲಿನಲ್ಲಿ ಇದ್ದಂತ ಆ ಜನರು ಹೇಳುವಂತ ಮಾತು, ಇವರು ಇದ್ದಾರಲ್ಲ, ಇವರು ಈತನ ತಮ್ಮಂದಿರು, ಈತನ ತಂಗಿಯರು ಅಂತೇಳಿ ಅಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಅಂದ್ರೆ ಆ ಕಾಲದಲ್ಲಿ ಯೇಸು ಕ್ರಿಸ್ತರು ಇದ್ದಂತ ಕಾಲದಲ್ಲಿ ಅಲ್ಲಿರುವಂತ ಜನ ಸಾಕ್ಷಿ ಕೊಡ್ತಾ ಇದ್ದಾರೆ. ಇದನ್ನು ಕೂಡ ಇನ್ನು ಕೆಲವರು ತಪ್ಪಾಗಿ ಅರ್ಥ ಮಾಡಿ, ಏನ್ ಗೊತ್ತಾ, ಇಲ್ಲ ರೀ, ಅದು ಅಣ್ಣ ತಮ್ಮಂದಿರ್ ಇರ್ತಾರಲ್ಲ, ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಇರ್ತಾರಲ್ಲ, ಅವ್ರ ಮಕ್ಕಳ್ರಿ ಅಂತ ಹೇಳ್ತಾರೆ. ಮತ್ತೆ ಇವ್ರಿಗೆ ಏನ್ ಹೇಳ್ಬೇಕು ಪ್ರಿಯರೇ? ಅಂದ್ರೆ ಬೈಬಲ್ ಇಷ್ಟ ಬಂದಾಗಿ ತಮಗೆ ತಾವು ಸಮರ್ಥಿಸ್ಕೊಳ್ತಾರೆ ಪ್ರಿಯರ ದೇವ್ರ ಮಕ್ಕಳಿಗೆ. ಎಂತ ಭ್ರಷ್ಟರಿದ್ದಾರೆ ಅಂದ್ರೆ ಭಯಂಕರವಾದಂತ ವಾಕ್ಯವನ್ನ ಕೆಡಿಸಿ ಬಿಟ್ಟಿದ್ದಾರೆ. ಇಷ್ಟ ಬಂದಾಗಿ ಬೋಧನೆ ಮಾಡ್ತಾರೆ, ಏನ್ ಬೇಕಾದ್ರೂ ಬೋಧನೆ ಮಾಡ್ತಾರೆ, ವಾಕ್ಯವನ್ನು ಹಿಡ್ಕೊಳ್ತಾರೆ, ಹೇಗಾದ್ರೂ ಮಾತಾಡ್ತಾರೆ. ಕಠಿಣವಾದ ತೀರ್ಪಾಗತ್ತೆ ಈ ಲೋಕಕ್ಕೆ. ಮೊಟ್ಟ ಮೊದಲು ಬೋಧಕರಿಗೇನೆ ಕಠಿಣವಾದ ತೀರ್ಪಾಗತ್ತೆ ಇದು. ಅರ್ಥ ಮಾಡಿಕೊಳ್ಳೋದು, ವಾಕ್ಯದ ಪ್ರಕಾರ ನಡೆಯೋದು ಹೋದ್ರೆ, ವಾಕ್ಯದ ಪ್ರಕಾರ ಜೀವಿಸೋದು ಹೋದ್ರೆ, ವಾಕ್ಯ ಏನಿರುತ್ತೆ ಇದ್ದದ್ದು ಇದ್ದಾಗೆ ಅರ್ಥ ಮಾಡಿಕೊಂಡು ಇದ್ದದ್ದು ಇದ್ದಾಗೆ ಬೋಧಿಸ್ಬೇಕು. ಗೊತ್ತಿಲ್ಲ ಅದನ್ನ ಅರ್ಥ ಆಗೋ ತನಕ ಧ್ಯಾನಿಸ್ಬೇಕು. ಒಂದು ವಿಷಯ ಅರ್ಥ ಆಗಿಲ್ಲ ಅಂತಂದ್ರೆ ಅದನ್ನ ಅರ್ಥ ಮಾಡಿಕೊಳ್ಳೋ ತನಕ ವೇಟ್ ಮಾಡ್ಬೇಕು. ಯಾರು ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ, ನಾನು ಹೇಳ್ತೀನಿ ಜೈ ಅಂದ್ಬಿಡ್ತೀನಿ ಅಂದ್ರೆ ಕಠಿಣವಾದ ತೀರ್ಪಿಗೆ ಗುರಿ ಆಗ್ತೀವಿ. ಇದು ಮನೆಯಲ್ಲಿ ಏನ್ರಿ ಪ್ರಿಯರ ದೇವ್ರ ಮಕ್ಕಳಿದಾರಲ್ಲ, ಯೇಸು ಕ್ರಿಸ್ತರನ್ನ ನಂಬಲ್ಲ. ಯಾರನ್ನ ನಂಬಲ್ಲ? ಯೇಸು ಕ್ರಿಸ್ತರನ್ನ ನಂಬಲ್ಲ. ಎಲ್ಲಿರುತ್ತೆ? ಯೋಹಾನ್ ಬರೆದ ಸುವಾರ್ತೆ 7ನೇ ಅಧ್ಯಾಯ 3ನೇ ವಚನವನ್ನ ನೋಡೋಣ. ಯೋಹಾನನ ಬರೆದ ಸುವಾರ್ತೆ 7ನೇ ಅಧ್ಯಾಯ 3ನೇ ವಚನ. ಯೋಹಾನನ ಬರೆದ ಸುವಾರ್ತೆ 7ನೇ ಅಧ್ಯಾಯ 3ನೇ ವಚನ. ಆತನ ತಮ್ಮಂದಿರು ಆತನಿಗೆ, ನೀನು ಮಾಡುವ ಕಾರ್ಯಗಳನ್ನು
ನಿನ್ನ ಶಿಷ್ಯರು ಸಹ ನೋಡುವಂತೆ ಇಲ್ಲಿಂದ ಹೊರಟು ಯೂದಾಯಕ್ಕೆ ಹೋಗು. ಪ್ರಸಿದ್ಧಿಗೆ ಬರಬೇಕೆಂದಿರುವನು ಯಾವನಾದರೂ ತಾನು ಮಾಡುವುದನ್ನು ಮರೆಯಲ್ಲಿ ಮಾಡುವುದಿಲ್ಲವಲ್ಲ. ನೀನು ಇಂಥ ಕಾರ್ಯಗಳನ್ನು ಮಾಡುವನಾದ್ದರಿಂದ ಲೋಕಕ್ಕೆ ತಿಳಿಯಪಡಿಸಿಕೋ ಎಂದು ಹೇಳಿದರು. ಯಾಕೆಂದರೆ ಆತನ ಸಹೋದರರು ಸಹ ಆತನನ್ನು ನಂಬದೇ ಇದ್ದರು. ಅಂದ್ರೆ ಒಂದು ದಿನ ಮನೆಗೆ ಹೋಗಿದ್ದಾನೆ ಪ್ರಿಯರೇ. ಮನೆಗೆ ಹೋದಾಗ ಇಲ್ಲಿಗೆ ಬಂದು ಏನ್ ಮಾತಾಡ್ತೀಯ ನೀನು, ಹೊರಟೋಗಿ ಇಲ್ಲಿಂದ. ಯಾಕೆ ಈ ಮಾತಾಡ್ತಾರೆ ಅಂದ್ರೆ, ಒಂದು ಸಮಯ ಬಂದಿರುತ್ತಲ್ಲ, ಯೇಸು ಕ್ರಿಸ್ತರ್ ನೋಡಕ್ ಹೋಗಿರ್ತಾರೆ. ಅವಾಗ ಯಾರು ನನ್ನ ತಮ್ಮಂದಿರು, ಯಾರು ನನ್ನ ತಾಯಿ ಅಂತ ಹೇಳಿದಾಗ ಅದು ದ್ವೇಷ ಇಟ್ಕೊಂಡಿರ್ತಾರೆ. ಯೇಸು ಪ್ರಭು ಹೇಳಿರುವಂತ ಮಾತೇನಪ್ಪ ಅಂದ್ರೆ, ದೇವರ ಚಿತ್ತ ಯಾರು ನೆರವೇರಿಸ್ತಾರೋ ಅವರೇ ನನ್ನ ತಮ್ಮಂದಿರು, ಅವರೇ ನನ್ನ ತಾಯಿ, ನನ್ನ ತಂಗಿ ಅಂತ ಹೇಳ್ತಾರೆ. ಆತನ ಮಾತನ್ನ ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡು ದ್ವೇಷ ಇಟ್ಕೊಂಡು ಮನೆಯಿಂದ ಹೊರಗೆ ಕಳಿಸ್ಕೊಡ್ತಾರೆ, ಬೇಡ ಅಂತೇಳಿ. ಎರಡನೇದಾಗಿ ಆತನನ್ನ ನಂಬಿಲ್ಲ. ಇವಾಗ ಯೇಸು ಕ್ರಿಸ್ತರಿಗೆ ಶಿಲುಬೆ ಮರಣ ದಂಡನೆ ಅಂದ್ರೆ ತೀರ್ಪಾಗಿದೆ. ಶಿಲುಬೆ ಮರಣ ತೀರ್ಪು, ದಂಡನೆ ತೀರ್ಪಾಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆತ ಮಾತಾಡ್ಸಕ್ ಹೋದ್ರೆ ಏನ್ರಿ ಇವರನ್ನು ಕೂಡ ಅರೆಸ್ಟ್ ಮಾಡ್ತಾರಂತ ಭಯ ಇರುತ್ತೆ ಅವರಿಗೆ. ಭಯ ಇರುತ್ತೆ ಯಾರಿಗೆ? ಇವರಿಗೆ, ತಮ್ಮಂದರಿಗೆ ಭಯ ಇರುತ್ತೆ. ಅದಕ್ಕೆ ಮರಿಯಮ್ಮಳು ಮತ್ತೆ ಶಿಲುಬೆ ಮರಣ ಹೊಂದುವಂತಹ ಸಮಯದಲ್ಲಿ ಹೋಗ್ಲೇಬೇಕಲ್ವಾ. ತಾಯಿ ಗೊತ್ತಾದ್ಮೇಲೆ ಇರ್ತಾಳ? ಎಂತ ತಾಯಿ ಕೂಡ ಇರುವುದಿಲ್ಲ. ಖಂಡಿತವಾಗಿ ಹೋಗೋದಕ್ಕೆ ಸಿದ್ಧಳಾಗ್ತಾಳೆ. ಸಿದ್ಧಳಾಗುವಂತಹ ಸಮಯದಲ್ಲಿ ಮಕ್ಕಳನ್ನ ಕರೆದಾಗ ಒಪ್ಪೋದಿಲ್ಲ. ಅಮ್ಮ ನೀನು ಹೋಗ್ಬಾರ್ದಮ್ಮ, ಹೋದ್ರೆ ಮತ್ತೆ ಬರ್ಕೂಡುದು. ಈ ವಿಷಯ ನಡೆದಿರುವಂತದ್ದು. ಅದಕ್ಕೆ ಯೇಸು ಪ್ರಭು ತಿಳ್ಕೊಂಡು ಹೇಳಿರೋದು ಮಾತಿನ ಗೊತ್ತಾ? ಅಮ್ಮ ಇಗೋ ನಿನ್ನ ಮಗನು, ಯೋಹಾನನೇ ಇಗೋ ನಿನ್ನ ತಾಯಿ ಅಂದಿನಿಂದ ಮರಿಯಮ್ಮಳನ್ನ ತನ್ನ ಮನೆಯಲ್ಲಿ ಸೇರಿಸಿಕೊಂಡನು ಎನ್ನುವಂತ ಮಾತನ್ನ ನೋಡ್ತೀವಿ. ಶಿಷ್ಯನು ಅಂದ್ರೆ ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ನುಡಿದಂತ ಮಾತಿನಲ್ಲಿರುವಂತ ಪ್ರತ್ಯೇಕತೆಯನ್ನು ನೋಡುವಾಗ ಒಂದು ಜವಾಬ್ದಾರಿ, ನನಗೆ ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯನ್ನ ನೆರವೇರಿಸ್ಬೇಕು. ಅಂದ್ರೆ ತಂದೆ ತಾಯಿಗಳನ್ನ ನೋಡಿಕೊಳ್ಳುವಂತ ಜವಾಬ್ದಾರಿ ಪ್ರತಿ ಮಕ್ಕಳಿಗಿದೆ ಅಂತ ಅರ್ಥ ರೀ. ಪ್ರತಿ ಮಕ್ಕಳಿಗೆ ತಂದೆ ತಾಯಿಗಳನ್ನ ನೋಡಿಕೊಳ್ಳುವಂತ ಜವಾಬ್ದಾರಿ, ಅವ್ರನ್ನ ಬಿಡುವಂತದಲ್ಲ, ಅವ್ರನ್ನ ಕೈ ಬಿಡುವಂತದ್ದಲ್ಲ. ನಾವು ನೋಡ್ಕೊಳ್ಬೇಕು, ಅವ್ರಿಗೆ ಆತ್ಮಿಕವಾದಂತ ಜ್ಞಾನ ತಿಳಿಸ್ಬೇಕು. ಕೇಳಿಲ್ಲ ಅಂದ್ರೆ ಆಯ್ತು, ಆದ್ರೆ ಶಾರೀರಿಕವಾಗಿ ಅವ್ರಿಗೆ ಏನೇನ್ ಬೇಕಾಗುತ್ತೋ, ನಮ್ ಕೈಲಿಂದ ಏನಾಗುತ್ತೋ ಖಂಡಿತವಾಗಿ ಪ್ರಾಣ ಇರೋ ತನಕ ನೋಡಿಕೊಳ್ಳುವಂತ ಜವಾಬ್ದಾರಿ ಮಕ್ಕಳಿಗೆ ಇದೆ ಎಂದು ಆ ಜವಾಬ್ದಾರಿಯನ್ನ ಪರಿಚಯ ಮಾಡ್ತಾರೆ. ಮತ್ತೊಂದು ಮಾತನ್ನು ನೋಡೋಣ. 4ನೇ ಮಾತು, ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನ. 27:46ನೇ ವಚನ. ಓದಮ್ಮ ಪಟ್ಟದ್ದು. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಬಾ ಸಬಕ್ತಾನೆ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಸಾಕು. ಏಲಿ ಏಲಿ ಲಾಮಾ ಸಬಕ್ತಾನಿ ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಆ ಸಮಯದಲ್ಲಿ ತಂದೆಯಾದ ದೇವರು ಕೈ ಬಿಡದೆ ಹೋದ್ರೆ ಅವ್ರಿಗೆ ಮರಣ ಬರಲ್ಲ ಪ್ರಿಯರೇ. ಮರಣ ಬರಬೇಕಾದ್ರೆ ಅವ್ರು ಕೈ ಬಿಡ್ಬೇಕಂತಂದ್ರೆ ಜೊತೆಯಲ್ಲಿದ್ದಾರೆ. ತಂದೆಯಾದ ದೇವರು ಯೇಸು ಕ್ರಿಸ್ತರ ಜೊತೆಯಲ್ಲಿದ್ದಾರೆ. ನೋಡಿ, ಅನೇಕ ವಚನಗಳನ್ನು ನೋಡ್ತೀವಿ, ಹೌದಲ್ವ? ತಂದೆ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ, ಅದಕ್ಕೆ ನಾನು ಬಂದಿದ್ದೀನಿ. ಆತನ ಈ ಚಿತ್ತವನ್ನ ನೆರವೇರಿಸೋದಕ್ಕೆ ನಾನು ಬಂದಿದ್ದೀನಿ. ಓಕೆ, ನನ್ನಲ್ಲಿ ಆತನಿದ್ದಾನೆ, ಆತನಲ್ಲಿ ನಾನಿದ್ದೀನಿ ಅಂತೇಳಿ ಅನೇಕ ವಚನಗಳಿದೆ ಅಲ್ವಾ? ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 8ನೇ ವಚನದಿಂದ ಓದ್ಕೊಂಡು ಹೋದಾಗ ಅಲ್ಲಿ ಗೊತ್ತಾಗುತ್ತೆ. ಆಮೇಲೆ ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನದಿಂದ 23ನೇ ವಚನದವರೆಗೆ ಓದ್ಕೊಂಡು ಹೋದಾಗ ಅಲ್ಲಿ ಕೂಡ ಕೆಲವು ವಿಷಯಗಳು ಗೊತ್ತಾಗುತ್ತೆ. ನನ್ನಲ್ಲಿ ತಂದೆ ಇದ್ದಾನೆ, ತಂದೆಯಲ್ಲಿ ನಾನಿದ್ದಾನೆ, ಆತನು ನಾನು ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ, ಏಕವಾಗಿದ್ದೀವಿ ಅಂತ ಹೇಳ್ತಾರೆ. ಒಗ್ಗಟ್ಟಾಗಿ ಏಕವಾಗಿದ್ದೀವಿ ಅಂತಂದ್ರೆ ಒಬ್ಬರು ಅಲ್ಲ. ತಂದೆ ಇದ್ದಾರೆ, ದೈವ ಕುಮಾರನಾದಂತ ಯೇಸು ಕ್ರಿಸ್ತರಿದ್ದಾರೆ, ಪವಿತ್ರಾತ್ಮರಿದ್ದಾರೆ. ಈಗಿನ ಕಾಲದಲ್ಲಿ ಏನ್ರಿ, ತಂದೆ, ಮಗ, ಪವಿತ್ರಾತ್ಮರು ಮೂವರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ನೋಡುವಾಗ ಮೂವರು ಇವರೇ. ಯೇಸು ಪ್ರಭುವೇನೆ, ತಂದೆ ಯೇಸು ಪ್ರಭುವೇ, ಆಮೇಲೆ ಪವಿತ್ರಾತ್ಮನು ಕೂಡ ಯೇಸು ಕ್ರಿಸ್ತರೇ. ಇವರೇ ಅವರು, ಅವರೇ ಇವರು ಅಂತೇಳಿ ಈ ರೀತಿ ಅಂದ್ಕೊಳ್ತಾರೆ. ಆ ರೀತಿ ಬೈಬಲ್ ಅಲ್ಲಿ ಎಲ್ಲಿ ಓದಿದ್ರು ಇರಲ್ಲ.
ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಏನು ಪ್ರತಿ ವಚನವನ್ನು ಪರಿಶೋಧನೆ ಮಾಡುವಾಗ ತಂದೆಯಾದ ದೇವರಿದ್ದಾರೆ, ದೈವಕುಮಾರನಾದ ಯೇಸು ಕ್ರಿಸ್ತರಿದ್ದಾರೆ, ಪವಿತ್ರಾತ್ಮರು ಇದ್ದಾರೆ ಅಂತಾನೆ ಇರುತ್ತೆ. ಆದ್ರೂ ಒಗ್ಗಟ್ಟಾಗಿ ಒಂದಾಗಿದ್ದಾರೆ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ನಾವು ಕುಟುಂಬದಲ್ಲಿ ಹೇಳ್ತಾ ಇರ್ತೀವಿ ನಾವೆಲ್ಲರೂ ಒಂದಾಗಿದ್ದೀವಿ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ನಾವೆಲ್ಲರೂ ಒಂದಾಗಿದ್ದೀವಿ ಅಂತ ಹೇಳ್ತಾರೆ. ಅದೇ ಪ್ರಕಾರ ಸಭೆಯಲ್ಲಿದ್ದವರು ಎಲ್ಲರೂ ಕೂಡ ಒಂದಾಗಿರ್ಬೇಕು ಅಂತ ಹೇಳ್ತಾರೆ. ಹೌದಲ್ವಾ? ಎಲ್ಲರೂ ಒಂದಾಗಿರ್ಬೇಕಂತ ಹೇಳ್ತಾರ, ಒಗ್ಗಟ್ಟಾಗಿರ್ಬೇಕಂತ ಹೇಳ್ತಾರ. ಹೌದು ಪ್ರಿಯರೇ, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ತಂದೆಯಾದ ದೇವರು, ದೈವಕುಮಾರನಾದಂತ ದೇವರು, ಪವಿತ್ರಾತ್ಮನ ದೇವರು ಇದ್ದಾರೆ, ಒಗ್ಗಟ್ಟಾಗಿದ್ದಾರೆ, ಒಂದಾಗಿದ್ದಾರೆ. ಆ ಸಮಯದಲ್ಲಿ ಶಿಲುಬೆ ಮರಣ ಹೊಂದುವಂತಹ ಸಮಯದಲ್ಲಿ ಏನ್ರಿ, ಏಲಿ ಏಲಿ ಲಾಮ ಸಬಕ್ತಾನಿ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಅಂದ್ರೆ ಅಲ್ಲಿ ಏನ್ರಿ ಬಿಟ್ಟು ಹೋಗುವಂಥದ್ದು. ಅಂದ್ರೆ ಯೇಸು ಕ್ರಿಸ್ತರಲ್ಲಿ ಇದ್ದಾರಲ್ಲ, ಯೇಸು ಕ್ರಿಸ್ತರಲ್ಲಿ ಇದ್ದಂತ ತಂದೆ ಆ ಕೈ ಬಿಡುವಂಥದ್ದು. ಆ ಸಮಯದಲ್ಲಿ ಕೈ ಬಿಟ್ರೇನೆ ಆತನಿಗೆ ಮರಣ ಬರುತ್ತೆ. ಮರಣ ಬಂದ್ರೆ ಏನಾಗುತ್ತೆ? ಮರಣ ಬರ್ಬೇಕು, ಶಿಲುಬೆ ಮರಣ ಹೊಂದಬೇಕು ಅವರು. ಅದು ದೇವರ ಸಂಕಲ್ಪ. ಜಗತ್ತುಂಟಾಗುವುದಕ್ಕಿಂತ ಮುಂಚಿತವಾಗಿ ಬರೆಯಲ್ಪಟ್ಟಿದೆ ಆತನ ಕುರಿತು. ಹೌದಲ್ವಾ? ಶಿಲುಬೆ ಮರಣವನ್ನು ಕುರಿತು. ಆದ್ದರಿಂದ ಆ ಮಾತನ್ನ ಹೇಳ್ತಾ ಇರ್ತಾರೆ, ಆ ಮಾತನ್ನ. ಓಕೆ, 4ನೇ ವಚನ ನೋಡಿದ್ದೀವಿ. ಇವಾಗ 5ನೇ ವಚನಕ್ಕೆ ಹೋಗೋಣ. 5ನೇ ಮಾತು ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ. 5ನೇ ಮಾತು ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನವನ್ನ ನೋಡೋಣ ಪ್ರಿಯರೇ. 28ನೇ ವಚನ. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ, ಕ್ಷಮಿಸಬೇಕು, ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನ. ಇದಾದ ಮೇಲೆ ಯೇಸು, ಈಗ ಎಲ್ಲಾ ತೀರಿತು ಎಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ನೀರಡಿಕೆ ಆಗಿದೆ ಅಂದ್ರೆ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಎಲ್ಲಾ ನೆರವೇರ್ಬೇಕು. ಅಂದ್ರೆ ಆತನು ಜನ್ಮಿಸ್ಬೇಕಾದಂತ ವಿಷಯ ಇದೆಯಲ್ಲ, ಎಲ್ಲಿ ಜನ್ಮಿಸ್ಬೇಕು, ಯಾರ ಗರ್ಭದಲ್ಲಿ ಜನ್ಮಿಸ್ಬೇಕು, ಯಾವ ಪ್ರಾಂತದಲ್ಲಿ, ಅವೆಲ್ಲ ಕೂಡ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಶಾಸ್ತ್ರದಲ್ಲಿ ಅಂದಾಗ ಬೇರೆ ಗ್ರಂಥಗಳಲ್ಲಿ ಅಲ್ಲ ಪ್ರಿಯರೇ, ಆದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥದವರೆಗೆ ಕ್ರಿಸ್ತನನ್ನ ಕುರಿತು ಬರೆಯಲ್ಪಟ್ಟಿದೆ. ದೇವರ ಗ್ರಂಥದಲ್ಲಿ ಇದೆಯಲ್ಲ, ಪರಲೋಕದಲ್ಲಿ ದೇವರ ಕೈಯಲ್ಲಿ ಗ್ರಂಥ ಇದೆಯಲ್ಲ, ಆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಇರುವಂತ ವಿಷಯಗಳು ಆದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥದವರೆಗೆ ಅನೇಕ ವಿಷಯಗಳು ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿದೆ ಪ್ರಿಯರೇ. ಅವೆಲ್ಲ ಹೇಳುವಂಥದ್ದೇ ಯೇಸು ಕ್ರಿಸ್ತನ ಬಗ್ಗೆ. ಆ ಗ್ರಂಥಗಳೆಲ್ಲ ಕೂಡ ಹೇಳುವಂಥದ್ದು. ಏನೇನು ಬರೆಯಲ್ಪಟ್ಟಿದೆಯೋ ಅವೆಲ್ಲ ಕೂಡ ನೆರವೇರ್ಬೇಕು. ಆತನ ಮಾತಿನಲ್ಲಿ ನೆರವೇರ್ಬೇಕು, ಕ್ರಿಯೆಯಲ್ಲಿ ನೆರವೇರ್ಬೇಕು, ಶಿಲುಬೆ ಮರಣ ಹೊಂದುವಂತ ಸಮಯದಲ್ಲಿ ಕೂಡ ನೆರವೇರ್ಬೇಕು. ಆ ಶಿಲುಬೆ ಮರಣ ಹೊಂದುವಂತಹ ಸಮಯದಲ್ಲಿ ಕೂಡ ಕೆಲವು ಮಾತುಗಳು ಮಾತಾಡೋದಿದೆ, ಅದನ್ನು ಕೂಡ ಪೂರ್ತಿ ಮಾಡ್ಬೇಕು. ಪೂರ್ತಿ ಮಾಡಿರುವವರೇ ಪ್ರಭು. ಏನಂತಾರೆ? ಏನಂತ ಹೇಳ್ತಾರೆ ಪರಿಹರಿದು? ನನಗೆ ನೀರಡಿಕೆಯಾಗಿದೆ ಅಂತ ಹೇಳ್ತಾರೆ. ಶಾಸ್ತ್ರದ ಮಾತು ನೆರವೇರುವುದಕ್ಕೆ ಆ ಮಾತು ಹೇಳ್ತಾರೆ. ನೀರಡಿಕೆ ಅಂತಂದ್ರೆ ಲೋಕವನ್ನೇ ಉಂಟು ಮಾಡಿದ್ದಾರೆ. ಓಕೆ, ಲೋಕವನ್ನು ಉಂಟು ಮಾಡಿದ್ದಾರೆ ಅನ್ನೊಂದು ಪಕ್ಕಕ್ಕೆ ಇಡೋಣ. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಾಗ ಅನ್ನ ಇಲ್ಲ ಅಂದ್ರೆ ಊಟ ಇಲ್ಲದವರಿಗೆ ಊಟ ಕೊಟ್ರ? ಪ್ರಾರ್ಥನೆ ಮಾಡಿದ್ರೆ ಸುಮಾರು 1000 ಜನಕ್ಕೆ ಊಟ ಕೊಟ್ಟಿದ್ದಾರೆ ಇಲ್ವಾ? ಊಟ ಬೇಕಾದ್ರೆ ಊಟ ಕೊಟ್ಟಿದ್ದಾರೆ. ಆಮೇಲೆ ಸತ್ತೋರ್ನ ಎಬ್ಬಿಸಿದ್ದಾರೆ. ಓಕೆನಾ? ಗಾಳಿ ನೀರನ್ನು ನಿಮ್ಮಳ ಮಾಡಿದ್ದಾರೆ. ಎಷ್ಟು ಅದ್ಭುತಗಳನ್ನ ಮಾಡಿದ್ದಾರೆ. ಒಂದ್ ವೇಳೆ ದಾಹ ತೀರಿಸ್ಕೊಳ್ಬೇಕಂದುಕೊಂಡಾಗ ಆತನಿಗೇನ್ ದೊಡ್ಡ ಕೆಲಸ ಅಲ್ಲ. ಆದ್ರೆ ಅದನ್ನ ಬಳಸ್ಕೋಬಾರದು. ಏನ್ರಿ? ನಾವು ಯಾವ ರೀತಿ ಅನುಭವಿಸಿದೀವೋ, ಯಾವ ರೀತಿ ಈ ಲೋಕದಲ್ಲಿ ಕಷ್ಟ ಬಂದಾಗ, ಬಾಧೆ ಬಂದಾಗ ಅನುಭವಿಸ್ತೀವಿ, ಅದೆಲ್ಲ ಕೂಡ ಸಂಪೂರ್ಣವಾಗಿ ಯೇಸು ಪ್ರಭು ಅನುಭವಿಸಿದ್ದಾರೆ. ಎರಡನೇದಾಗಿ ಮಾತು ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರೋದು. ಕೀರ್ತನೆ ಗ್ರಂಥ 69ನೇ ಅಧ್ಯಾಯ 21ನೇ ವಚನದಲ್ಲಿ ಇರುತ್ತೆ. ಕೀರ್ತನೆ ಗ್ರಂಥ 69ನೇ ಅಧ್ಯಾಯ 21ನೇ ವಚನ ಓದಿ. 69:21. ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು, ಬಾಯಾರಿದಾಗ ಹುಳಿದ ದ್ರಾಕ್ಷಾರಸವನ್ನು ಕೊಟ್ಟರು. ಸಾಕು. ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು, ಬಾಯಾರಿದಾಗ ಉಳಿತ ದ್ರಾಕ್ಷಾರಸವನ್ನು ಕೊಟ್ಟರು. ಅಂದ್ರೆ ಈ ಶಿಲುಬೆ ಮರಣ ಹೊಂದುವಂತಹ ಸಮಯದಲ್ಲಿ ನುಡಿತಾರಲ್ಲ, ಇದು ಕ್ರಿಸ್ತ ಪೂರ್ವದಲ್ಲಿ ಈತನ ಬಗ್ಗೆ ಒಂದು ಮಾತು, ಪ್ರವಾದನೆ.
ಯೇಸು ಕ್ರಿಸ್ತರ ಬಗ್ಗೆ ಒಂದು ಪ್ರವಾದನೆ ಇರುತ್ತೆ, ಅದು ನೆರವೇರಬೇಕು. ನೀರಡಿಕೆ ಆಗಿದೆ ಏನ್ರಿ ಕುಡ್ದಾಗ ಏನಾದ್ರು ಬದುಕ್ತಾರಂತ ನೋಡುವಾಗ, ಇಲ್ಲ ಪ್ರಿಯರೇ ನೀರಡಿಕೆ ಆಗಿದೆ ಅಂತ ಕೇಳಿದಾಗ, ನನಗೆ ದಾಹವಾಗಿದೆ ಅಂದಾಗ ಇವ್ರು ಏನ್ ಮಾಡ್ತಾರೆ, ಯೋಹಾನ್ ಬರೆದ ಸುವಾರ್ತೆ ಈ 19ನೇ ಅಧ್ಯಾಯ 29ನೇ ವಚನ, ಅಲ್ಲಿ ಹುಳಿರಸ ತುಂಬಿದ್ದ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಹುಳಿರಸದಿಂದ ತುಂಬಿಸಿ ಹಿಸೋಪು ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಯೇಸು ಆ ಹುಳಿರಸವನ್ನು ತಕೊಂಡ ಮೇಲೆ ತೀರಿತು ಎಂದು ಹೇಳಿದನು. ಅಂದ್ರೆ ಗಮನಿಸಬೇಕು, ಒಟ್ನಲ್ಲಿ ಕೇಳಿದ್ದಾರೆ, ಅವರು ಬಂದು ಹುಳಿರಸವನ್ನು ತಂದು ಕೊಟ್ಟಿದ್ದಾರೆ, ಅದು ಬಾಯಿ ತಗೊಂಡ, ಅಂದ್ರೆ ಅದನ್ನ ಸೇವಿಸಿಲ್ಲ, ತಗೊಂಡಿದ್ದಾನೆ, ಆಮೇಲೆ ತೀರಿತು ಅಂತ ಹೇಳ್ತಾರೆ. ಇದು ತೀರಿತು ಎನ್ನುವಂತ ಮಾತಿದೆಯಲ್ಲ, ಇದು 6ನೆಯ ಮಾತು. ಇವಾಗ 5ನೇ ಮಾತಿನಲ್ಲಿ ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಪ್ರಕಾರ ನೆರವೇರುವುದಕ್ಕೆ ಆ ಮಾತನ್ನ ನುಡಿತಾರೆ. ಆಮೇಲೆ 6ನೇ ಮಾತನ್ನ ಗಮನಿಸುವಾಗ, ಪ್ರಿಯರ ದೇವ್ರ ಮಕ್ಕಳಿರ, ಅದೇ ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನ ಓದಿದೀವಲ್ವಾ? ಏನದು? ತೀರಿತು ಅಂತ ಹೇಳ್ತಾರೆ. ಏನ್ ತೀರಿತು ಅಂತ ಹೇಳ್ತಾರೆ? ಏನ್ ತೀರಿತು ಅಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಏನೇನು ಬರೆಯಲ್ಪಟ್ಟಿದೆಯೋ ಅವೆಲ್ಲ ನೆರವೇರ್ಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದಲ್ಲಿ ಹೇಳ್ತಾರಲ್ವಾ, ಏನ್ ಹೇಳ್ತಾರೆ? ತಂದೆ, ನಿನ್ನ ಚಿತ್ತವನ್ನ ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ. ನನ್ನನ್ನ ಕುರಿತು ಗ್ರಂಥದ ಸುರುಳಿಯಲ್ಲಿ ನೀವು ಬರ್ಕೊಂಡಿದ್ದೀರಲ್ಲ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಏನು ಬರ್ಕೊಂಡಿದ್ದೀರೋ ಅದನ್ನ ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನಂತೇಳಿ ಅಮ್ಮಳ ಗರ್ಭದಲ್ಲಿ ಬರುವಾಗ ಹೇಳುವಂತ ಮಾತು. ಆಮೇಲೆ ಹುಟ್ಟಿದ ಮೇಲೆ ಬೆಳಿತಾ ಅನೇಕ ವಿಷಯಗಳು. ಇವಾಗ ಯೇಸು ಕ್ರಿಸ್ತರು, ಮರಿಯಮ್ಮಳು ಹಾಗೂ ಯೋಸೇಫನು ಏನ್ರಿ ಒಂದು ಹಬ್ಬಕ್ಕೆ, ಈ ಪಸ್ಕ ಹಬ್ಬ ನಡೆಯುವಂತ ಸಮಯದಲ್ಲಿ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತಾರೆ. ಎಲ್ಲಿಂದ? ಗಲಿಲಾಯದಿಂದ, ನಜರೇತಿಂದ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತಾರೆ. ಹೋದ್ಮೇಲೆ ಅಲ್ಲಿ ಈ ಜಾತ್ರೆ ನಡೆಯುವಂತ ಸಮಯದಲ್ಲಿ ಏನ್ರಿ, ಯೇಸು ಕ್ರಿಸ್ತರನ್ನ ಏನ್ರಿ ಮರೆತು ಹೋಗ್ತಾ ಇರ್ತಾರೆ ತಂದೆ ತಾಯಿ ಇಬ್ಬರು. 3 ದಿನ ಆದ್ಮೇಲೆ ನೋಡ್ತಾರೆ, ಎಲ್ಲಿ ಯೇಸು ಪ್ರಭು ಇದ್ದಾರ ಅಂತ ನೋಡುವಾಗ ಯೇಸು ಕಾಣ್ತಾ ಇಲ್ಲ ಅಂತೇಳಿ ಮತ್ತೆ ಸೀದಾ ಹೋದಾಗ ಅವಾಗ ಯೇಸು ಕ್ರಿಸ್ತರಿಗೆ 12 ವರ್ಷ ವಯಸ್ಸು. ಹೌದಲ್ವಾ? 12 ವರ್ಷ ವಯಸ್ಸು. ಅವಾಗ ಎಲ್ಲಿರ್ತಾರೆ ಅವರು? ಶಾಸ್ತ್ರಿಗಳ ಮಧ್ಯದಲ್ಲಿ, ಪರಿಸಯ್ಯರ ಮಧ್ಯದಲ್ಲಿ ಅಂದ್ರೆ ಪ್ರಶ್ನೆ ಹಾಕುತ್ತಾ, ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತಾ ಇರುವಂತದ್ದು ನೋಡ್ತಾರೆ, ಗಮನಿಸ್ತಾರೆ. ಅಲ್ಲಿ ಒಂದು ಮಾತನ್ನ ಮಾತಾಡ್ತಾರೆ ಪ್ರಭು. ಮರಿಯಮ್ಮಳು ಬಂದು, ಯಾಕೆ ಮಗನೇ ಎಲ್ಲಿದ್ದೀಯಾ, ನಿನ್ಗೋಸ್ಕರ ನಾವು ಹುಡುಕ್ತಾ ಇದ್ದೀವಿಲ್ಲ ಅಂತ ಹೇಳಿದಾಗ, ಅಮ್ಮ ನನಗೋಸ್ಕರ ಯಾಕೆ ಹುಡುಕ್ತಾ ಇದ್ದೀರಾ? ನಾನು ತಂದೆಯ ಮನೆಯಲ್ಲಿ ಇರ್ಬೇಕಂತ ಗೊತ್ತಿಲ್ವಾ? ತಂದೆಯ ಮನೆಯಲ್ಲಿ ಅಂದ್ರೆ ನನ್ನ ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸುವಂತ ಕೆಲಸ ನನಗಿದೆಯಲ್ಲ, ಆತನ ಕೆಲಸದಲ್ಲೇ ನಾನು ಇರ್ಬೇಕಲ್ಲ, ನಿಮ್ಗೆ ಗೊತ್ತಿಲ್ವಾ ಅಮ್ಮ ಅಂತ ಆ ಮಾತು ಹೇಳ್ತಾರೆ. ಅಂದ್ರೆ 12 ವರ್ಷ ವಯಸ್ಸಿನಲ್ಲೇನೆ ನಾನು ದೇವರ ಕೆಲಸದಲ್ಲಿ ಇರಬೇಕು ಎನ್ನುವಂಥದ್ದು ಆ ಜ್ಞಾನ ಯೇಸು ಪ್ರಭುಗಿದೆ ರೀ. ಆ ಜ್ಞಾನ ಯೇಸು ಕ್ರಿಸ್ತರ್ಗಿದೆ. ಪ್ರಿಯರ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಬೇಕು. ತೀರಿತು ಅಂದಾಗ ಪ್ರಭುಗೆ ಏನೇನ್ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ, ಸೈತಾನನ ಹತೋಟಿಯಲ್ಲಿ ಇದ್ದಂತ ಮಾನವರನ್ನ ಕಾಪಾಡಬೇಕು. ಅಂದ್ರೆ ಸೈತಾನನ ಹತೋಟಿಯಲ್ಲಿ ಇದ್ದಾರಲ್ಲ, ಯಾರಿದ್ದಾರೆ? ಮಾನವರು, ಸರ್ವ ಮಾನವರು ಇದ್ದಾರೆ, ಕೆಲವರಿದ್ದಾರೆ, ಎಲ್ಲರಿದ್ದಾರೆ. ಅಂಧಕಾರದ ದೊರೆತನದಲ್ಲಿದ್ದಾರೆ. ಅಂಧಕಾರದ ದೊರೆತನದಲ್ಲಿ, ಕತ್ತಲೆಯಲ್ಲಿ, ಸೈತಾನನ ಸಾಮ್ರಾಜ್ಯದಲ್ಲಿದ್ದಾರೆ. ಅವನಿಂದ ಬಿಡಿಸ್ಬೇಕಾದ್ರೆ ಯೇಸು ಕ್ರಿಸ್ತರು ಮರಣ ಹೊಂದಬೇಕು ಎನ್ನುವಂಥದ್ದು ದೇವರು ಬರ್ಕೊಂಡಿರ್ತಾರೆ. ಅದರ ಪ್ರಕಾರ ಬರ್ತಾರೆ, ಬಂದು ಶಿಲುಬೆ ಮೇಲೆ ಮರಣ ಹೊಂದುತ್ತಾರೆ. ಅದಕ್ಕಿಂತ ಮುಂಚಿತವಾಗಿ ದೇವ್ರ ಬಗ್ಗೆ ಏನೇನ್ ಹೇಳ್ಬೇಕು ಹೇಳಿರ್ತಾರೆ, ಆತ್ಮದ ಜ್ಞಾನವನ್ನು ತಿಳಿಸ್ಕೊಟ್ಟಿರ್ತಾರೆ. ಆಮೇಲೆ ಏನ್ರಿ, ಮಹಾಜ್ಞಾನದ ಸಂಗತಿಗಳು, ಆಮೇಲೆ ಸ್ವಸ್ಥತೆಗಳು ಏನೇನ್ ಮಾಡ್ಬೇಕೆಲ್ಲ ಮಾಡಿರ್ತಾರೆ. ಕೊನೆಯದಾಗಿ ಶಿಲುಬೆ ಮರಣ ಹೊಂದುವಂತಹ ಸಮಯದಲ್ಲಿ ತೀರಿತು, ತಂದೆ ನೀವೇನೇನ್ ಕೆಲಸ ಕೊಟ್ಟಿದ್ದೀರಾ ಎಲ್ಲ ಮುಗೀತು ತಂದೆ ಅಂತ ಹೇಳುವಂಥದ್ದು. ಇವಾಗ ನಾವು ಏನ್ ಮಾಡ್ಬೇಕು? ನಾವು ಏನ್ ಮಾಡ್ಬೇಕಮ್ಮ? ನಾವೆಲ್ಲರೂ ಕೂಡ, ನಮಗೂ ಕೂಡ ದೇವ್ರು ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸ ತೀರಿತು ಅನ್ಬೇಕು. ಯಾವಾಗ ಅನ್ಬೇಕು? ಮುಗಿದ್ಮೇಲೆ ಅನ್ಬೇಕು. ನಮ್ಗೆ ಗೊತ್ತೇ ಇಲ್ಲ ಕೆಲಸ ಇದೆಯಾ ಅನ್ನೋದೇ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ ನಮ್ಗೆ? ಕೆಲಸ ಇದೆ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಕ್ರೈಸ್ತರಿಗೆ ಏನಪ್ಪಾ ಅಂದ್ರೆ, ನಾವು ದೇವರ ಸಂಕಲ್ಪವನ್ನ ನೆರವೇರಿಸೋದಕ್ಕೆ ಹುಟ್ಟಿದ್ದೀವಿ, ದೇವರ ಕೆಲಸವನ್ನು ಮಾಡೋದಕ್ಕೆ ನಾವು ಹುಟ್ಟಿದ್ದೀವಿ ಅನ್ನುವಂಥದ್ದೇ ಗೊತ್ತಿಲ್ಲ.
ತೀರಿತು ಅಂತ ನಾವೇಗ ಅಂತೀವಿ. ಸಾಯುವಂತ ಸಮಯದಲ್ಲಿ, ಮರಣ ಹೊಂದುವಂತ ಸಮಯದಲ್ಲಿ ನಾವು ಮಾತಾಡ್ತೀವ? ತಂದೆ, ನೀವು ಏನೇನ್ ಕೆಲಸ ಕೊಟ್ಟಿದ್ದೀರಾ ಎಲ್ಲ ಮುಗಿಸಿದೀನಿ ತಂದೆ. ಯಾರು ಹೇಳ್ತಾರೆ? ಅವ್ರು ಹೇಳಿದ್ದಾರೆ. ಮತ್ತೆ ನಾವು ಅಷ್ಟೊಂದು ಕೆಲಸ ಮಾಡಿರ್ಬೇಕಲ್ಲ ನಾವು. ಆ ಪರಿಜ್ಞಾನ ನಮ್ಗೆ ಗೊತ್ತಿರ್ಬೇಕಲ್ಲ. ಆ ಪರಿಜ್ಞಾನ ನಮ್ಗೆ ಗೊತ್ತಿರ್ಬೇಕು. ಪೌಲನಂತಾನೆ, ಬದುಕುವುದಾದರೆ ಕ್ರಿಸ್ತನು, ಸತ್ತರೆ ನನಗೆ ಲಾಭ. ನನಗೆ ಎಷ್ಟು ಕೆಲಸ ಕೊಟ್ಟಿದ್ದಾರೋ ಆ ಕೆಲಸ ಎಲ್ಲ ಮಾಡಿದ್ದೀನಿ. ನಾನು ಮಾಡಿದ್ದೀನಿ. ಇವಾಗ ಸತ್ತೋದ್ರೆ ನನಗೆ ಲಾಭ ಇದೆ. ಇವಾಗ ಸತ್ತರೆ ನನಗೆ ಲಾಭ ಇದೆ. ಆದ್ರೂ ಉಳ್ಕೊಂಡಿದ್ದೀನಿ ಅಂದ್ರೆ ನಿಮ್ಮನ್ನ ಬಲಪಡಿಸೋದಿಕ್ಕೆ. ಅವ್ರು ಹೇಳ್ತಾರೆ, ಅವ್ರಿಗೆ ಗೊತ್ತಾಗಿದೆ. ನಮ್ಗೆ ಇವ್ ನನಗೆ ಇನ್ನು ಕೆಲಸ ಪೆಂಡಿಂಗ್ ಇದೆ. ತುಂಬಾ ಇದೆ ನಮ್ಗೆ ಕೆಲಸ. ಬಹಳ ಇದೆ. ಬಹಳ ಕೆಲಸ ಇದೆ. ಮುಗಿಸ್ಬೇಕು. ನಾವೇ ಸುವಾರ್ತಿ ಹೋಗ್ತಾ ಇರ್ತೀವಿ, ಅಲ್ಲಿಗೆ ಹೋಗ್ತಾ ಇರ್ತೀವಿ, ಇಲ್ಲಿಗೆ ಹೋಗ್ತಾ ಇರ್ತೀವಿ, ಇನ್ನೂ ಬಹಳ ಕೆಲಸ ಪೆಂಡಿಂಗ್ ಇದೆ ಅಂತೇಳಿ ನಮ್ಗೆ ಅರ್ಥ ಆಗಿರುವಾಗ ನಿಮ್ಗೆ ಏನ್ ಅರ್ಥ ಆಗಿದೆ? ಇಲ್ಲ ಬ್ರದರ್, ತುಂಬಾ ಲೋಕದಲ್ಲಿ ಏನಪ್ಪಾ, ಮನೆ ಕಟ್ಟಿಸ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಆಮೇಲೆ ಮಕ್ಕಳಿದ್ದಾರೆ, ದೊಡ್ಡವರಾಗ್ತಾರೆ, ಮದುವೆ ಮಾಡ್ಬೇಕು, ಅವ್ರಿಗೇನೋ ಒಂದು ದಾರಿ ತೋರಿಸ್ಕೊಡ್ಬೇಕು, ದಾರಿ ತೋರಿಸ್ಕೊಟ್ಮೇಲೆ ನಮ್ ಸೆಟ್ಲ್ ಆಗ್ತೀಯ ಅಂತ ಈ ಮಾಯದಲ್ಲಿ ಇದ್ದೀರಾ? ಮಾಡಿ, ಮಕ್ಕಳಿಗೆ ಮದುವೆ ಮಾಡಿ, ನೋಡಿ ಏನೇನ್ ಮಾಡ್ತೀರ ಕೈಲ. ಎಲ್ಲದಕ್ಕಿಂತ ಮುಖ್ಯವಾಗಿ ದೇವ್ರು ನಿಮ್ ಕೆಲಸ ಕೊಟ್ಟಿದ್ದಾರ, ಆ ಕೆಲಸ ನೀವು ಮುಗಿಸ್ಬೇಕು. ಮುಗಿಸಿದ್ಮೇಲೆ ಆತ್ಮ ತೃಪ್ತಿ ಆಗುತ್ತಾ? ಆ ತಂದೆ, ಎಲ್ಲಾ ಕೆಲಸ ಮಾಡಿದ್ದೀನಿ, ನನಗೆ ಅರ್ಥ ಆಯ್ತು, ಬಹಳ ಮಾಡಿದ್ದೀನಿ ತಂದೆ. ನನಗೆ ಏನ್ ಕೆಲಸ ಕೊಟ್ಟಿದ್ದೀರಾ ಅದನ್ನ ಮುಗಿಸಿದ್ದೀನಿ ತಂದೆ, ತೀರಿತು. ಮರಣ ಹೊಂದುವಂತಹ ಸಮಯದಲ್ಲಿ ಹೇಳ್ಬೇಕಾದ್ರೆ ಅಷ್ಟೊಂದು ಪರಿಜ್ಞಾನ ಇರಬೇಕು. ಪ್ರಭು ಎಲ್ಲ ಗೊತ್ತಿರುವಂತ ಪ್ರಭು ಹೇಳ್ತಾರೆ ಪ್ರೇರ, ಅದೇನಪ್ಪ ಅಂದ್ರೆ, ಪ್ರತಿ ಭಕ್ತರು ಕಲಿಬೇಕು ಅಂತೇಳಿ. ಕ್ಷಮೆ ಗುಣವನ್ನು ಕಲಿಬೇಕು. ಪಾತಾಳದಲ್ಲಿ ಏನ್ ನಡೀತಾ ಇದೆ ತಿಳಿಬೇಕು. ತಂದೆ ತಾಯಿಗಳನ್ನ ಹೇಗೆ ನೋಡ್ಕೊಳ್ಬೇಕು ನೋಡ್ಬೇಕು. ಹ್ಮ್ ಆಮೇಲೆ ತಂದೆಯಾದ ದೇವರ ಬಳಿಯಲ್ಲಿ ಹೇಳುವಂತ ಮಾತು. ಓಕೆ, ಇವೆಲ್ಲ ಕೂಡ ಹೇಳ್ತಾರಲ್ಲ ಪ್ರಿಯರೇ, ಅವೆಲ್ಲ ನಾವು ಕಲಿಬೇಕಂತೇಳಿ. ಎಷ್ಟನೇ ಮಾತು ಮುಗೀತಮ್ಮ? 6ನೇ ಮಾತು ಮುಗೀತು. ಇವಾಗ 7ನೇ ಮಾತಿಗೆ ಹೋಗೋಣ. ಲೂಕನ್ ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನ ಮುಗಿಸ್ತೀನಿ. ಲೂಕನ್ ಆಮೇಲೆ ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನ. ಆಮೇಲೆ ಯೇಸು, ಆಮೇಲೆ ತಂದೆಯೇ, ನನ್ನ ಹ್ಮ್ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ನೋಡ್ ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ನೋಡಿದ್ರ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಇದನ್ನು ಹೇಳಿದ ಮೇಲೆ ನೋಡಿದ್ರ, ಅಂದ್ರೆ ಶಿಲುಬೆ ಹೊಂದುವಂತಹ ಸಮಯದಲ್ಲಿ ಓಡಿಸ್ಕೊಂಡಿದ್ದಾರೆ, ಬಯಸ್ಕೊಂಡಿದ್ದಾರೆ, ರಕ್ತ ಎಲ್ಲ ಖಾಲಿ ಆಗಿದೆ, ಭಯಂಕರ ನೋವಿನಲ್ಲಿದ್ದಾರೆ, ಬಾಧೆಯಲ್ಲಿದ್ದಾರೆ. ಆ ಸಮಯದಲ್ಲಿ ಕೂಡ ಎಲ್ಲ ಕೂಡ ನೆನಪು ಮಾಡಿಕೊಂಡು ನೆರವೇರಿಸ್ತಾರೆ ಪ್ರಿಯರೇ. ನೆನಪು ಮಾಡಿಕೊಂಡು, ಪ್ರಿಯರಾದ ದೇವರ ಮಕ್ಕಳಿರ, ನೋಡಿ ಇವೆಲ್ಲ ಯಾತಕ್ಕಾಗಿ? ತಂದೆ ಏನ್ ಕೆಲಸ ಕೊಟ್ಟಿದ್ದಾರೆ ಎಲ್ಲ ನೆರವೇರಿಸ್ತಾರೆ. ತಂದೆ, ನನ್ನ ಆತ್ಮವನ್ನು ನಿನಗೆ ಒಪ್ಪಿಸ್ತಾ ಇದ್ದೀನಿ, ನನ್ನ ಆತ್ಮವನ್ನು ನಿನಗೆ ಒಪ್ಪಿಸ್ತಾ ಇದ್ದೀನಿ. ಮತ್ತೆ ನಾವು ಯಾರಿಗೆ ಒಪ್ಪಿಸ್ತಾ ಇದ್ದೀವಿ? ಯೇಸು ಪ್ರಭು ಶಿಲುಬೆ ಮರಣ ಹೊಂದುವಂತ ಆ ಸಮಯದಲ್ಲಿ ತಂದೆ, ಅಪ್ಪ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ನೀವು ನಾವು ಅಂದ್ರೆ ದೇವರು ಕೊಟ್ಟಂತ ಕೆಲಸವನ್ನು ಮುಗಿಸಿದ ಮೇಲೆ ತೀರಿತು. ಆಮೇಲೆ ತಂದೆ, ಈ ಆತ್ಮವನ್ನು ನಿನಗೆ ಒಪ್ಪಿಸ್ತಾ ಇದ್ದೀನಿ. ಸ್ಟೆಫೆನು ಕೂಡ ಆ ಮಾತು ಹೇಳ್ತಾನ, ಪ್ರಭುವೇ ನನ್ನ ಆತ್ಮವನ್ನು ನಿನ್ಗೆ ಒಪ್ಪಿಸ್ತಾ ಇದ್ದೀನಿ ಅಂತೆ. ಪ್ರಭುವೇ ನನ್ನ ಆತ್ಮವನ್ನು ನಿನ್ಗೆ ಒಪ್ಪಿಸ್ತಾ ಇದ್ದೀನಿ. ಅಂದ್ರೆ ದೇವರ ಸೇವೆಯಲ್ಲಿ ನಮ್ಗೆ ಮರಣ ಬರಬೇಕು. ಶಿಲುಬೆ ಮರಣ ಹೊಂದುವಂತಹ ಸಮಯದಲ್ಲಿ 7 ಮಾತುಗಳ ಒಂದು ವಿವರಣೆ ಚಿಕ್ಕದಾಗಿ ಇದು ಹೇಳ್ಬೇಕಾದ್ರೆ, ಒಂದೊಂದು ಮಾತಿಗೆ ಒಂದೊಂದು ವಿಡಿಯೋ ಮಾತಾಡಿದ್ವಿ ಪ್ರೇಯರ್, ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಇರುತ್ತೆ. ಈ ಒಂದು ಹಬ್ಬದ ಸೀಸನ್ ಅಲ್ವಾ, ಎಲ್ಲಾರು ಈ ಒಂದು ಕೆಲವರು ಈ ವಾಕ್ಯಗಳನ್ನು ಕೇಳಬೇಕು ಅಂತೇಳಿ ಎದ್ದು ನೋಡ್ತಾ ಇರ್ತಾರೆ. ಅದಕ್ಕಾಗಿ ಈ ಒಂದು ವಿಷಯವನ್ನ ಮಾತಾಡಿದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿಗ, ನನ್ನ ಆತ್ಮವನ್ನು ತಂದೆ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಿ ಪ್ರಭು ಹೇಳ್ತಾರಲ್ಲ, ಇದು ಕೊನೆ ಮಾತು. ಕೊನೆ ಮಾತು. ಪ್ರಭು ಏನೇನು ಕೆಲಸ ಪ್ರಭುಗೆ ಕೊಡಲ್ಪಟ್ಟಿದೆಯೋ ಎಲ್ಲವನ್ನು ಅವ್ರು ನೆರವೇರಿಸ್ತಾರೆ. ಓಕೆ, ಮುಗಿಸ್ಕೊಂಡು ಹೋಗ್ತಾರೆ ಪ್ರಿಯರೇ.
ಅದೇ ಪ್ರಕಾರ ನೀವು ನಾವು ದೇವ್ರು ಕೊಟ್ಟಂತ ಕೆಲಸವನ್ನು ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ತಿಳಿದು ಭಯ ಭಕ್ತಿಯಿಂದ ಜೀವಿಸ್ಬೇಕು, ವಾಕ್ಯದ ಪ್ರಕಾರ ಜೀವಿಸ್ಬೇಕು, ಜೀವಿಸಿ ಹೋಗ್ಬೇಕು ಹೋಗ್ಬೇಕು ಪರಲೋಕ ಅದು ಸಿಗತ್ತೆ. ಈ ಲೋಕದ ಆಸೆ ಇಟ್ಕೊಂಡವನಿಗೆ ಅದು ಸಿಗಲ್ಲ. ಈ ಲೋಕದ ಕೋರಿಕೆ, ಈ ಲೋಕದ ಮಾಯದಲ್ಲಿ ಬಿದ್ರೆ, ಹೆಣ್ಣಿನ ಮಾಯೆ, ಹಣದ ಮಾಯೆ, ಅಧಿಕಾರದ ಮಾಯೆ, ಅದು ಮಿಸ್ ಆಗ್ತೀವಿ. ಜಾಗ್ರತೆ. ಅಧಿಕಾರದ ಮಾಯೆ ಏನಾದ್ರೂ ಇದೆಯಾ? ಹಣದ ಆಸೆ ಏನಾದ್ರೂ ಇದೆಯಾ? ಹೆಣ್ಣಿನ ಮಾಯೆ, ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು, ಇಂಥದ್ದು ಏನಾದ್ರೂ ವ್ಯಾಮೋಹ ಇದೆಯಾ? ನರಕಕ್ಕೆ ಹೋಗ್ತೀವಿ. ಜಾಗ್ರತೆ. ಡೌಟ್ ಏನಿಲ್ಲ, ಅನುಮಾನ ಏನಿಲ್ಲ. ಲೋಕದ ಆಸೆಗಳು ಬೇಡ, ದರಿದ್ರದು. ಹೊಟ್ಟೆ ತುಂಬ ಊಟ ಮಾಡೋಣ, ಒಳ್ಳೆ ವಸ್ತ್ರಗಳನ್ನ ಧರಿಸ್ಕೊಳ್ಳೋಣ, ಒಳ್ಳೆ ವಸ್ತ್ರಗಳನ್ನ ಧರಿಸ್ಕೊಳ್ಳೋಣ. ನಮ್ಮ ಕೈಲಿ ಏನಾಗತ್ತ? ಇಲ್ಲದ್ ಬೇಡ, ಇಲ್ಲದ ಆಸೆ ಪಡೋದು ಬೇಡ. ಇದ್ದದರಲ್ಲಿ ತೃಪ್ತಿ ಪಟ್ಟು ಭಯ ಭಕ್ತಿಯಿಂದ ಯಥಾರ್ಥವಾಗಿ ಜೀವಿಸೋಣ. ಹಾಗಿದ್ರೆ ನಿತ್ಯ ಜೀವನ ಪಡಿತೀವಿ, ಪರಲೋಕವನ್ನ ಪಡಿತೀವಿ. ಇಲ್ಲದೆ ಹೋದ್ರೆ ಬೆಂಕಿಯ ಕೊಂಡ, ಬೆಂಕಿಯ ಕೊಂಡ. ಆದ್ದರಿಂದ ನಿಮ್ಮ ನಂಬಿಕೆ, ನಿಮ್ಮ ಭಕ್ತಿ, ನಿಮ್ಮ ಪ್ರೀತಿ ವಾಕ್ಯದ ಪ್ರಕಾರ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಜಾಗ್ರತೆ ಪಡಿ, ಜಾಗ್ರತೆ ಪಡಿ. ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಒಂದು ಗಳಿಗೆಯಲ್ಲಿ ಏನಾಗ್ತೀವೋ ಗೊತ್ತಿಲ್ಲ. ಆದ್ದರಿಂದ ದೇವರಲ್ಲಿ ಇದ್ದೀವಾ ಇಲ್ವಾ, ಭಕ್ತಿಯಲ್ಲಿ ಇದ್ದೀವಾ ಇಲ್ವಾ ಅಂತೇಳಿ ಪರಿಶೋಧನೆ ಮಾಡ್ಕೊಳ್ತೀರಿ. ಓಕೆ, ಎಲ್ಲರೂ ತಲೆಬಾಗ್ಸಿರಿ ಪ್ರೇಯರೇ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂತ ಸರ್ವೇಶ್ವರನಾದ ಮಹೋನ್ನತನಾದ ಅತಿ ಪರಿಶುದ್ಧನಾದ ನಮ್ಮ ತಂದೆ, ನಿಮ್ಗೆ ಸ್ತೋತ್ರಗಳು ತಂದೆ. ಕೆಲವು ಮಾತುಗಳನ್ನ ನಿಮ್ಮ ಪ್ರಿಯ ಕುಮಾರನು ಶಿಲುಬೆ ಮೇಲೆ ಮರಣ ಹೊಂದುವಂತಹ ಸಮಯದಲ್ಲಿ ತಂದೆ ಕೆಲವು ಮಾತುಗಳನ್ನು ಮಾತನಾಡಿದ್ದಾರೆ. ಆ ಮಾತುಗಳ ಬಗ್ಗೆ, ಆ ಮಾತಿನಲ್ಲಿ ಇದ್ದಂತ ಸ್ವಲ್ಪ ವಿವರಣೆಯನ್ನು ತಿಳ್ಕೊಂಡಿದ್ದೀವಿ ತಂದೆ. ತಿಳ್ಕೊಂಡಂತ ಎಲ್ಲಾ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಯಾವಾಗ್ಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ, ನಿರಂತರ ನಿಮ್ಮ ಸೇವೆಯಲ್ಲಿ ಇರುವಂತೆ ಸಹಾಯ ಮಾಡಿ ತಂದೆ. ಮುಖ್ಯವಾಗಿ ತಂದೆಯ ದೇವರ ಪ್ರತಿನಿತ್ಯ ಈ ಗೂಗಲ್ ಮೀಟ್ ನಲ್ಲಿ ತಂದೆ ಎಲ್ಲಾ ಮಕ್ಕಳನ್ನು ಸೇರಿಸಿ ನಿಮ್ಮ ಒಂದು ಸೇವೆ ಮಾಡುವಂತ ನಿಮ್ಮ ಮಗಳಾಗಿರುವಂತ ರೇಖರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಆ ಮಗಳನ್ನು, ಅದೇ ರೀತಿಯಲ್ಲಿ ದೀಕ್ಷಿತನ್ನು, ದೀಪ್ತಿಯನ್ನು ಆಶೀರ್ವದಿಸಿ ಬಲಪಡಿಸಿ ಒಗ್ಗಟ್ಟಾಗಿದ್ದು ಮಕ್ಕಳು ಸೇವೆ ಮಾಡ್ತಾ ಇದ್ದಾರೆ, ಸಹಾಯ ಮಾಡಿ. ಅದೇ ರೀತಿಯಲ್ಲಿ ತಂದೆಯ ದೇವ, ನಿಮ್ಮ ಮಗನಾಗಿರುವಂತಹ ದತ್ತಾತ್ರೇಯರವ್ರಿಗೋಸ್ಕರ, ನಿಮ್ಮ ಮಗಳಾಗಿರುವಂತಹ ರಾಧಮ್ಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಕ್ಕಳನ್ನು ಬಲಪಡಿಸ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ನಿಮ್ಮ ಮಗಳು ತಂದೆ ಅನಾರೋಗ್ಯದಲ್ಲಿದ್ದಂತ ಮಗಳು ಆರೋಗ್ಯವಾಗಿದ್ದೀನಿ ಅಂತೇಳಿ ತಿಳಿಸ್ಕೊಂಡಿರ್ತಾಳೆ. ಆ ಮಗಳನ್ನು ನೀವು ಸ್ವಸ್ಥತೆ ಮಾಡಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಇನ್ನೂ ಹೆಚ್ಚಾಗಿ ಸಂಪೂರ್ಣ ಗುಣವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಗೋವದಲ್ಲಿದ್ದಂತ ನೀಲಮ್ಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಕಳೆದ ದಿನಗಳ ಹಿಂದೆ ಕಣ್ಣಿನ ಆಪರೇಷನ್ ಆಗಿದೆ ತಂದೆ. ಆ ಮಗಳನ್ನ ನೀವು ಕಾಪಾಡಿದ್ದಕ್ಕಾಗಿ ಸ್ತೋತ್ರಗಳು. ಆ ಮಗಳಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ತಂದೆ. ಅದೇ ರೀತಿಯಲ್ಲಿ ತಂದೆಯ ದೇವ, ಇನ್ನೂ ಅನಾರೋಗ್ಯದಲ್ಲಿದ್ದಂತ ಮಕ್ಕಳನ್ನು ನಾನು ನೆನಪು ಮಾಡ್ತಾ ಇದ್ದೀನಿ. ನಿಮ್ಮ ಮಗಳಾಗಿರುವಂತ ಯಾರು ಲಕ್ಷ್ಮೀರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಕೆಂಗೇರಿಯಲ್ಲಿ ಇದ್ದಂತ ಅನುಸೂಯಮಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಕ್ಕಳು ಒಳ್ಳೆ ಆರೋಗ್ಯವನ್ನು ಬಲವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ತಂದೆ, ಇನ್ನು ಯಾರಾದ್ರೂ ಅನಾರೋಗ್ಯದಲ್ಲಿದ್ದಾರೆ ಅಂತ ಮಕ್ಕಳನ್ನು ಮುಟ್ಟಿ ತಂದೆ, ಬಲಪಡಿಸಿ ತಂದೆ. ಇನ್ನು ಮಂಗಳೂರಲ್ಲಿ ಆಂಟೋನಿ ಬ್ರದರ್ಗೋಸ್ಕರ ಅವರ ಸ್ನೇಹಿತರ ಬಳಿಯಲ್ಲಿ ಅನಾರೋಗ್ಯದಲ್ಲಿದ್ದಾರೆ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ತಂದೆ. ಆ ಮಗನ ವಿಷಯದಲ್ಲಿ ಕೂಡ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ಕನಿಕರಿಸಿ ಅಂತ ಹೇಳಿ ನಾನು ಬೇಡ್ತಾ ಇದ್ದೀನಿ ತಂದೆ. ಇನ್ನು ನಮ್ಮ ಸಭೆ ತಂದೆ, ಚಿಕ್ಕದಾಗಿ ನಾವು ಬೆಳಿತಾ ಇದೀವಿ. ಚಿಕ್ಕ ಸಭೆಯಾಗಿ ಮಂದೆಯಾಗಿ ನಾವು ಬೆಳಿತಾ ಇದೀವಿ. ಅದು ಕೂಡ ನಿಮ್ಮ ಕೃಪೆ ತಂದೆ. ಎಲ್ಲರೂ ಆತ್ಮಿಕವಾಗಿ ಬೆಳಿಬೇಕು, ಜ್ಞಾನದಲ್ಲಿ ಬೆಳಿಬೇಕು, ನಿಮ್ಮ ಸೇವೆಯಲ್ಲಿ ಇರಬೇಕು, ನಿರಂತರ ನಿಮ್ಮ ಕಾರ್ಯಕ್ರಮದಲ್ಲಿ ಇರಬೇಕು. ಯಥಾರ್ಥರಾಗಿ, ಭಕ್ತರಾಗಿ, ನಿಷ್ಠೆಯಿಂದ, ಶ್ರದ್ಧೆಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಜೀವಿಸುವಂತೆ, ಏಕ ಮನಸ್ಸಿನಿಂದ ಜೀವಿಸುವಂತೆ ನಮ್ಮೆಲ್ಲರಿಗೂ ತಂದೆ ನಿಮ್ಮ ಕೃಪೆ ಮೂಲಕ ನಡೆಸಿ ಅಂತೇಳಿ ನಾವು ಬೇಡ್ಕೊಳ್ತಾ ಇದ್ದೀನಿ ತಂದೆ.
ಅದೇ ರೀತಿಯಲ್ಲಿ ಪ್ರತಿದಿನ ಬೆಳಿಗ್ಗೆ ಒಬ್ಬೊಬ್ರು ನಿಮ್ಮ ಮಕ್ಕಳು ಬಂದು ವಾಕ್ಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ವಾಕ್ಯವನ್ನು ತಿಳಿಸುವಂತ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವ್ರಿಗೆ ಜ್ಞಾನವನ್ನು, ವಿವೇಕವನ್ನು, ಬಲವನ್ನು, ತಾಳ್ಮೆಯನ್ನು ದಯಪಾಲಿಸಿ ತಂದೆ. ಇನ್ನು ಹೆಚ್ಚಾಗಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಸೇವೆ ಮಾಡುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಸಾಯಂಕಾಲ ಗೂಗಲ್ ಮೀಟ್ ಅಲ್ಲಿ ಯುವಕರು ಯುವತಿಯರು ತಂದೆಯಲ್ಲಿ ಜಾಯಿನ್ ಆಗುವಾಗ ಆ ಮಕ್ಕಳನ್ನು ಕೂಡ ಬಲಪಡಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ತಂದೆ. ತಂದೆ 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು ಈ 3 ದಿನಗಳ ಒಂದು ಪ್ರತ್ಯೇಕವಾದಂತ ಕೂಟವನ್ನು ಏರ್ಪಾಟ್ ಮಾಡಿದ್ದೀವಿ. ಎಲ್ಲಾ ನಿಮ್ಮ ಮಕ್ಕಳು ಕುಟುಂಬ ಸಹಿತವಾಗಿ ಬರುವುದಕ್ಕೆ ಸಿದ್ಧರಾಗಿದ್ದಾರೆ ತಂದೆ. ಎಲ್ಲಾ ಮಕ್ಕಳನ್ನು ತಂದೆ ಬರುವಂತೆ ಸಹಾಯ ಮಾಡಿ ಕುಟುಂಬ ಸಹಿತವಾಗಿ ಬಂದು 3 ದಿನ ಇಲ್ಲಿದ್ದು ತಂದೆಯ ದೇವ ವಾಕ್ಯಗಳನ್ನ ಕಲ್ತ್ಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹೋಗುವಂತೆ ಸಹಾಯ ಮಾಡಿ ತಂದೆ. ಅದೇ ರೀತಿಯಲ್ಲಿ ಕೂಟಕ್ಕೆ ಬೇಕಾದಂತ ಆರ್ಥಿಕ ಸಹಾಯದ ವಿಷಯದಲ್ಲಿ ಕೂಡ ನಿಮ್ಮ ಪಾದದ ಬಳಿಯಲ್ಲಿ ಮೊರೆಯಿಡ್ತಾ ಇದೀವಿ ತಂದೆ. ಅದು ನೀವೇ ಜೊತೆಯಾಗಿದ್ದು ನಡೆಸ್ಕೊಡಿ ಅಂತೇಳಿ ಕೇಳ್ಕೊಳ್ತಾ ಇದೀವಿ. ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರನ್ನು ಬಲಪಡಿಸಿ. ಒಂದು ವೇಳೆ ಇನ್ನು ಯಾರಾದರೂ ದುಃಖದಲ್ಲಿ, ಬಾಧೆಯಲ್ಲಿ, ಕಷ್ಟದಲ್ಲಿದ್ರೆ ಅಂತ ಮಕ್ಕಳನ್ನು ಮುಟ್ಟಿ ಬಲಪಡಿಸಿ ಅಂತೇಳಿ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಶಂಕರ್ ಅವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗನನ್ನು ಮುಟ್ಟಿ ಆ ಮಗನಲ್ಲಿ ಇದ್ದಂತ ಬಲಹೀನತೆ ತೆಗೆದಾಕಿ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಮಂಜುನಾಥ್ರವರ ಅಮ್ಮಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ವೃದ್ಧಾಪಳಲ್ಲಿ ಇದ್ದಂತ ಮಗಳನ್ನು ಕನಿಕರಿಸಿ ಅಂತೇಳಿ ನಿಮ್ಮ ಪಾದದ ಬಳಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಕನಿಕರಿಸಿ ಆ ಮಗಳಿಗೆ ಬಲವನ್ನು ಕೊಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೆನ್. ಎಲ್ಲರಿಗೂ ವಂದನೆಗಳು.